ಸ್ಥಾನವನ್ನ ಅಲಂಕರಿಸಬೇಕು. ಜೊತೆಗೆ ರಮೇಶ್ ಲಂಡನ್ಕರ್ ಸರ್ ಅವರು, ಜೊತೆಗೆ ಡಾಕ್ಟರ್ ಎನ್.ಜಿ. ಕಣ್ಣೂರ್ ಸರ್ ಅವರು, ಶ್ರೀಮತಿ ಜಯಂಬಿಕಾ ಮೇಡಮ್ ಅವರು, ಪ್ರೊಫೆಸರ್ ಚಂದ್ರಕಾಂತ್ ಯಾದವ್ ಸರ್ ಅವರು, ಡಾಕ್ಟರ್ ಎಚ್.ಎಸ್. ಜಂಗೆ ಸರ್, ಆನಂದ್ ಮೇತ್ರಿ ಮತ್ತು ಚಂದ್ರಕಾಂತ್ ಸಂಗೊಳ್ಳಿ ಅವರು ತಮ್ಮ ತಮ್ಮ ಸ್ಥಾನವನ್ನ ಅಲಂಕರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತೇನೆ.
ಆಕಾಶದಾಗಲಕ್ಕೂ ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತಾಲವೇ ಮಲಗಿದವರ ಕೂರಿಸಿದೆ ನಿಲ್ಲಿಸುವವರ್ಯಾರು ಮಲಗಿದವರ ಕೂರಿಸಿದೆ ನಿಲ್ಲಿಸುವವರ್ಯಾರು ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ಛಲದ ಜೊತೆಗೆ ಬಲದ ಪಾಠ ಕಲಿಸುವವರು ಯಾರು ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತಾಲವೇ ನಾಡ ನಡುವಿನಿಂದ ಸಿಡಿದ ನೋವಿನ ಕೂಗೆ ಆಕಾಶದಾಗಲಕ್ಕೂ ನಿಂತಾಲವೇ ಆಕಾಶದಾಗಲಕ್ಕೂ ನಿಂತಾಲವೇ ಆಕಾಶದಾಗಲಕ್ಕೂ ನಿಂತಾಲವೇ. ಒಳ್ಳೆ ಸುಮಧುರ ಕಂಠದಿಂದ ನಮ್ಮ ಒಂದು ಗಾಯನವನ್ನ ಪ್ರಸ್ತುತಪಡಿಸಿರ್ತಕ್ಕಂತಹ ಸಿದ್ಧಾರ್ಥ ಉಪನ್ಯಾಸಕರಿಗೆ ತುಂಬ ಹೃದಯದ ಧನ್ಯವಾದಗಳು. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಬಾಬಾ ಸಾಹೇಬ್ ಡಾಕ್ಟರ್ B.R. ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ಕ್ರೀಡಾ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಬಹುಮಾನ ವಿತರಣಾ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮೆಲ್ಲರ ನೆಚ್ಚಿನ ಗೌರವಾನ್ವಿತ ಕುಲಪತಿಗಳಾದಂಥ ಮತ್ತು ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಪ್ರೊಫೆಸರ್ ಶಶಿಕಾಂತ್ ಎಸ್ ಹುಡ್ಗೇರಿ ಸರ್ ಅವರಿಗೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಪರವಾಗಿ ಈ ಕ್ರೀಡಾಕೂಟದ ಪರವಾಗಿ ಮತ್ತು ಈ ಕಾರ್ಯಕ್ರಮದ ಪರವಾಗಿ ಬಹುಮಾನ ವಿತರಣಾ ಕಾರ್ಯಕ್ರಮವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ರಮೇಶ್ ಲಂಡನ್ಕರ್ ಸರ್ ಅವರು ಕೂಡ ಆಗಮಿಸಿದ್ದಾರೆ. ಅವರಿಗೂ ಕೂಡ ಕುಲ ಸಚಿವರು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿ ಇವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಡಾಕ್ಟರ್ N.G. ಕಣ್ಣೂರ್ ಸರ್ ಕುಲ ಸಚಿವರು ಮೌಲ್ಯಮಾಪನ ಇವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಶ್ವವಿದ್ಯಾಲಯದ ಪರವಾಗಿ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ವಿದ್ಯಾಧಿಕಾರಿಗಳಾದಂಥ ಜಯಂಬಿಕಾ KS ಮೇಡಮ್ ಅವರು ಆಗಮಿಸಬೇಕಾಗಿತ್ತು, ಕಾರಣಾಂತರದಿಂದ ಆಗಮಿಸಿಲ್ಲ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತರಾದಂಥ ಪ್ರೊಫೆಸರ್ ಚಂದ್ರಕಾಂತ್ M. ಯಾತೂರ್ ಸರ್, ನಿರ್ದೇಶಕರು ಡಾಕ್ಟರ್ B.R. ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಇವರಿಗೂ ಕೂಡ ವಿಶ್ವದ ಪರವಾಗಿ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಮತ್ತು ಬಹುಮಾನ ವಿತರಣಾ ಕಾರ್ಯಕ್ರಮದ ಆನಂದ್ ಮೇತ್ರಿ ಅಧ್ಯಕ್ಷರು, ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟ ಅವರಿಗೂ ಕೂಡ ಈ ವೇದಿಕೆ ಮೇಲಿದ್ದಾರೆ. ಅವರಿಗೂ ಕೂಡ ವಿಶ್ವದ ಪರವಾಗಿ ಹಾಗೂ ಕಾರ್ಯಕ್ರಮದ ಪರವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ಚಂದ್ರಕಾಂತ್ ಅಧ್ಯಕ್ಷರು, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಒಕ್ಕೂಟ ಅವರು ಕೂಡ ವೇದಿಕೆ ಹಂಚಿಕೊಂಡಿದ್ದಾರೆ. ಅವರಿಗೂ ಕೂಡ ವಿಶ್ವದ ಪರವಾಗಿ ಕಾರ್ಯಕ್ರಮದ ಪರವಾಗಿ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲ ನಿಕಾಯದ ಡೀನರುಗಳಿಗೂ, ಹಿರಿಯ ಪ್ರಾಧ್ಯಾಪಕರಿಗೂ ಮತ್ತು ಶಿಕ್ಷಕ ಮತ್ತು ಶಿಕ್ಷಕೇತರ ವೃಂದದವರಿಗೂ ಮತ್ತು ಅತಿಥಿ ಉಪನ್ಯಾಸಕರಿಗೂ ಮತ್ತು ಸಂಶೋಧನಾ ವಿದ್ಯಾರ್ಥಿಗಳಿಗೂ, ಸ್ನಾತಕ ಮತ್ತು ಸ್ನಾತಕೋತ್ತರ ವಿದ್ಯಾರ್ಥಿನಿಯರಿಗೂ ಈ ಕಾರ್ಯಕ್ರಮದ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ನಮ್ಮ ಗುಲ್ಬರ್ಗಾ ವಿಶ್ವವಿದ್ಯಾಲಯದ ಎಲ್ಲ ಸಿಂಡಿಕೇಟ್ ಸದಸ್ಯರುಗಳಿಗೂ ಮತ್ತು ವಿದ್ಯಾ ವಿಷಯ ಪರಿಷತ್ ಸದಸ್ಯರು ಕೂಡ ಈ ಕಾರ್ಯಕ್ರಮದ ಪರವಾಗಿ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಎಲ್ಲ ವಿಭಾಗದ ಮತ್ತು ಈ ಒಂದು ವಿಭಾಗದ ಮತ್ತು ವಿಶ್ವವಿದ್ಯಾಲಯದ ಜನಬಲ ಸಿಬ್ಬಂದಿಗಳು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಈ ಕಾರ್ಯಕ್ರಮ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಬಯಸುತ್ತೇನೆ. ಮತ್ತು ವಿಶ್ವವಿದ್ಯಾಲಯದ ಸ್ಥಳೀಯ ಅಭಿಯಂತರರು
ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದರೆ ಅವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಮಲ್ಟಿಮೀಡಿಯಾ ತಂಡದವರಿಗೂ ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಮತ್ತು ಈ ಕಾರ್ಯಕ್ರಮಕ್ಕೆ ಪ್ರಾರ್ಥನಾ ಗೀತೆಯನ್ನು ಹಾಡಿದಂಥ ಸೊಗಸಾಗಿ ಪ್ರಾರ್ಥನಾ ಗೀತೆ ಹಾಡಿದಂಥ ಸಂಗೀತ ವಿಭಾಗ ತಂಡದವರಿಗೂ ಮತ್ತು ಇನ್ನುಳಿದ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಅದೇ ರೀತಿಯಾಗಿ ಈ ವಿಶ್ವವಿದ್ಯಾಲಯದ ಎಲ್ಲ ಸಂಘದ ಅಧ್ಯಕ್ಷರುಗಳಿಗೂ ಪದಾಧಿಕಾರಿಗಳಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತ ಬಯಸುತ್ತೇನೆ. ಮತ್ತು ಈ ಕನ್ನಡ ದಿನಪತ್ರಿಕೆಯ ಮಾಧ್ಯಮದ ಮಿತ್ರರು ಕೂಡ ಈ ಕಾರ್ಯಕ್ರಮದ ಪರವಾಗಿ ಮತ್ತು ನನ್ನ ವೈಯಕ್ತಿಕವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಅಪ್ರತ್ಯಕ್ಷವಾಗಿ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಭಾಗವಹಿಸಿದವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ವಿಶ್ವದ ಪರವಾಗಿ ಅದು ನನ್ನ ವೈಯಕ್ತಿಕವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸುತ್ತೇನೆ. ಈಗಾಗಲೇ ಸುಮಾರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ವಿಸಿ ಕಪ್ ಅಂತಂದ್ರೆ ವೈಸ್ ಚಾನ್ಸಲರ್ ಅವರ ಹೆಸರಿನ ಮೇಲೆ ಪ್ರತಿ ವರ್ಷವೂ ಕೂಡ ಸುಮಾರು 20 ವರ್ಷದಿಂದ ನಾನು ತಿಳಿದ ಹಾಗೆ ಸುಮಾರು ಇವರಿದ್ದರು, ಯಾರೋ ವಿ ಕುಟಿನೋ ಸರ್ ಮತ್ತು ಮುಳಿಮನಿ ಸರ್, ಮತ್ತೆ ಇವರು ಯಾರೋ VC ಪುಟ್ಟಯ್ಯ ಸರ್, ನಿರಂಜನ್ ಸರ್, ಮತ್ತೆ ದಯಾನಂದ್ ಸರ್, ಮತ್ತು ಹೀಗೆ ನಮ್ಮ ನೂತನ ಕುಲಪತಿಗಳಂತ ಈ ವೇದಿಕೆಗಳಂತ ಪ್ರೊಫೆಸರ್ ಶಶಿಕಾಂತ್ ಹುಡುಗೇರಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮ ಕೊಟ್ಟಿದ್ದಾರೆ. ಅವ್ರ ಹೆಸರ ಮೇಲೆ ನಾವು ಕ್ರೀಡೆ ಯಾಕೆ ನಿಯೋಜನೆ ಮಾಡಬೇಕಪ್ಪ ಅಂತಂದ್ರೆ ಅವಾಗ ಒಂದು ನಮ್ಮ ದೈಹಿಕ ಶಿಕ್ಷಣ ವಿಭಾಗ ಈಗ ಸಟ್ಟಿತ್ತು, ನೇರಷ್ಟೇ ವಾಕ್ ಮಾಡ್ತಾ ಇದ್ರು. ಡೈಲಿ 1:30 ಆದ ನಂತರ ಎಲ್ಲರೂ ಎಂಪ್ಲಾಯೀಸು ಮತ್ತು ವಿದ್ಯಾರ್ಥಿಗಳು ಜಿಮ್ ಮಾಡೋದು, ಮತ್ತೆ ಯಾವ್ದಾದ್ರು ಟೇಬಲ್ ಟೆನ್ನಿಸ್ ಆಡೋದು, ಶಟ್ ಬ್ಯಾಡ್ಮಿಂಟನ್ ಆಡೋದು, ಕ್ಯಾರಮ್ ಮಾಡೋದು ಆಡ್ತಾ ಇದ್ದೇವೆ. ಅವಾಗ ಕುಟಿನೋ ಸರ್ ಅಲ್ಲಿ ನಿಂದಿರಿಸಿ ಏನು ಯಾಕೆ ಬರ್ತಾರೆ ಎಂಪ್ಲಾಯೀಸ್ ಎಲ್ಲರೂ ಸರ್ ಲಂಚ್ ಅವರ್ಸಲ್ಲಿ ಒಂದು ಟೇಬಲ್ ಟೆನ್ನಿಸು ಮತ್ತು ಶಟ್ ಬ್ಯಾಡ್ಮಿಂಟನ್ ಒಂದು ಹಾಫ್ ಅನ್ ಅವರ್ ಆಡಿಸಿ ಹೋಗ್ತಾರೆ ಸರ್. ಹಾಗಾಗಿ ಇಲ್ಲಿ ಸಡನ್ ಯಾಕೆ ಅವರಿಗೆ ವ್ಯವಸ್ಥೆ ಮಾಡಿದಿರಿ, ಬೇರೆ ಕಡೆ ವ್ಯವಸ್ಥೆ ಮಾಡ್ಬೇಕು. ನಿಮ್ಗೆ ಗ್ರೌಂಡ್ ಇದೆ ಅಲ್ಲ, ದೊಡ್ಡ ಗ್ರೌಂಡ್ ಇದೆ, ಇಂಡೋರ್ ಸ್ಟೇಡಿಯಂ ಇದೆ, ಔಟ್ಡೋರ್ ಇದೆ, 400 ಬ್ಯಾಗ್ ಇದೆ, ಅಲ್ಲಿ ಮಾಡ್ರಿ ಅಂತ ಹೇಳಿದಾಗ ಅಲ್ಲೆಲ್ಲರಿಗೆ ಎಂಪ್ಲಾಯೀಸಿಗೆ ಪ್ರತ್ಯೇಕವಾಗಿ ಶಿಕ್ಷಕ ಮತ್ತು ಶಿಕ್ಷಕೇತರ ಸಿಬ್ಬಂದಿಗಳಿಗೆ ಪ್ರತ್ಯೇಕವಾಗಿ ಒಂದು ಪಂದ್ಯಾಟನ್ನ ಯೋಜನೆ ಮಾಡಿದ್ರು. ಶಟ್ ಬ್ಯಾಡ್ಮಿಂಟನ್ ಆಗಲಿ, ಕ್ಯಾರಮ್ ಆಗಲಿ, ಮತ್ತೆ ಇದು ವಾಲಿಬಾಲ್, ಈ 3 ಕ್ರೀಡೆಯನ್ನ ನಿಯೋಜನೆ ಮಾಡಿದ್ರು. ಅವಾಗಿಂದ ಇಲ್ಲಿವರೆಗೆ ಸುಮಾರು 20 ವರ್ಷದಿಂದ ಈ VC ಕಪ್ ಅನ್ನ ಈ ಕ್ರೀಡಾಪಟುಗಳಿಗೆ ಎಲ್ಲ ವಿಭಾಗದ ವಿದ್ಯಾರ್ಥಿನಿಯರಿಗೆ ಒಂದು ಪಠ್ಯಕ್ರಮದ ಅನುಸಾರವಾಗಿ ಓದಿ ಈ ಕ್ರೀಡೆ ಅಂತಂದ್ರೆ ಹೇಗಿದೆಯಪ್ಪ ಅಂತಂದ್ರೆ ಸಮಗ್ರ ಆಲ್ರೌಂಡರ್ ಡೆವಲಪ್ಮೆಂಟ್ ಇದೆ. ಸಮಗ್ರ ಅಭಿವೃದ್ಧಿ ಮಾಡಕ್ಕಂತ ಮನುಷ್ಯನ ಕ್ರೀಡೆ ಒಂದು ವಿದ್ಯಾರ್ಥಿಗೆ ಕ್ರೀಡೆ ಕಲಿಬೇಕಾಯ್ತಪ್ಪ ಅಂತಂದ್ರೆ ಅವನು ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಸದೃಢವಾಗಿರ್ತಾನೆ. ಅಂದಾಗ ಮಾತ್ರ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೊಡಕ್ಕಾಗ್ತದೆ. ಅಂತ ಒಂದು ಕಾಲಿನ ಸ್ಟಾರ್ಟ್ ಮಾಡೋದಂತ ಈ ಒಂದು VC ಕಪ್ ಇಲ್ಲಿವರೆಗೆ ಪ್ರತಿ ವರ್ಷದಾಗ ನಾವು ಫಸ್ಟಿಗೆ ಎರಡು ತಂಡಗಳನ್ನ ಆಯ್ಕೆ ಮಾಡಿದೆವು. ಫಸ್ಟ್ 2 ತಂಡ ಅಂತಂದ್ರೆ ವಾಲಿಬಾಲ್ ಮತ್ತೆ ಇನ್ನೊಂದು ಕ್ರಿಕೆಟ್. ಮತ್ತೆ ಬರ್ತಾ ಏನಾಯ್ತು, ಮತ್ತೆ ದಯಾನಂದ್ ಸರ್ ಇದ್ದಾಗ ಇನ್ನೊಂದು 2 ತೆಗೆಯವ್ರೆ, ಇನ್ನೊಂದು 2 ಡಿಸಿಪ್ಲಿನ್ ಹೆಚ್ಚಿಗೆ ಮಾಡ್ಕೊಳ್ರಿ, ಹೆಚ್ಚಿಗೆ ಮಾಡಿ ನಮ್ಮ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ. ವುಮೆನ್ಸ್ ಥ್ರೋಬಾಲ್ ಮಾಡ್ರಿ, ವುಮೆನ್ಸ್ ಮಹಿಳೆಯರಿಗಾಗಿ ಪ್ರತಿಯಾಗಿ ಹೆಚ್ಚಿಗೆ ಯೂನಿವರ್ಸಿಟಿ ಬರೋದು ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳು, ಹುಡುಗ ಬಾಯ್ಸ್ ಆಗಿರ್ಬೋದು, ಗರ್ಲ್ಸ್ ಆಗಿರ್ಬೋದು, ಮೆನ್ ಆಗಿರ್ಬೋದು, ವುಮೆನ್ಸ್ ಆಗಿರ್ಬೋದು, ಅಂಥವರಿಗೆ ಇನ್ನೊಂದು 2 ಗೇಮ್ ಹೆಚ್ಚಿಗೆ ಮಾಡ್ಕೇಸಿದ್ದು ಪ್ರತಿ ವರ್ಷವೂ ಕೂಡ ಒಳ್ಳೆ ಒಂದು 8 ದಿವಸ ಅಥವಾ 12 ದಿವಸದ ಕಾರ್ಯಕ್ರಮ ನಡೀತದೆ ನಮ್ಮ ದೈಹಿಕ ಶಿಕ್ಷಣ ವಿಭಾಗದಲ್ಲಿ. ಎಲ್ಲ ಗೇಮ್ಗಳು ಸುಚಿತವಾಗಿ ನಡೀತಾವ. ಹೊರಗಡೆಯಿಂದ ಅಂಬೈರ್ಸ್ ಬರ್ತಾರೆ, ಆಫೀಸರ್ಸ್ ಬರ್ತಾರೆ, ಯಾವುದೂ ತೊಂದರೆ ಇಲ್ಲದೇ ಈ ಒಂದು 4 ಕ್ರೀಡೆಗಳು ಈ ಸಾರಿ ಆಡೋದು ನಾವು ವಾಲಿಬಾಲು ಮೆನ್ನು ಮತ್ತು ಥ್ರೋಬಾಲ್ ವುಮೆನ್ಸ್, ಕ್ರಿಕೆಟ್ ಮೆನ್ ಅಂಡ್ ವುಮೆನ್ ಅಂಡ್ ಕ್ರಿಕೆಟ್ ಅಲ್ಲಿ ಕೂಡ ಪುರುಷ ಮತ್ತು ಮಹಿಳೆಯರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಅಂದಿನ ಇಲ್ಲಿವರೆಗೆ ಇದು ಮಾಡೋದು ಉದ್ದೇಶ ಏನಪ್ಪಾ ಅಂತಂದ್ರೆ ಕ್ರೀಡಾಪಟುಗಳಲ್ಲಿ ಮಾನಸಿಕವಾಗಿ ಮತ್ತು ದೈಹಿಕ ಸರಳ ಆಗಬೇಕು. ಅವ್ರು ಕ್ರೀಡೆಯಲ್ಲಿ ಭಾಗವಹಿಸೋದ್ರಿಂದ ನಿಮ್ಮ ಫಿಸಿಕಲ್ ಫಿಟ್ನೆಸ್ ಅನ್ನ, ನಿಮ್ಮ ಸಾಮರ್ಥ್ಯನ, ನಿಮ್ಮ ಸ್ಕಿಲ್ ಅನ್ನ ಹೆಚ್ಚಿಗೆ ಅಭಿವೃದ್ಧಿ ಪಡಿಸಬಹುದು. ಈಗ ಎಂದು ಕೋವಿಡ್ ಬಂದ ನೋಡ್ರ 2019 ಕೋವಿಡ್ ವರ್ಲ್ಡ್ ವಿಶ್ವನೇ ಹೇಳಿದಾರೆ, ಏನ್ ಹೇಳಿದಾರೆ, ಫಿಸಿಕಲಿ ಫಿಟ್ ಅಂತಂದ್ರೆ ಆವಾಗ ಪ್ರತಿ ವರ್ಷ ಎಲ್ಲರೂ ಪ್ರತಿಯೊಬ್ಬರು ಫಿಸಿಕಲ್ ಫಿಟ್ ಆಗಬೇಕು, ಎಕ್ಸರ್ಸೈಸ್ ಮಾಡಬೇಕು, ವಾಕಿಂಗ್ ಮಾಡಬೇಕು, ರನ್ನಿಂಗ್ ಮಾಡಬೇಕು. ಆಲ್ ಮೋಟರ್ ಕ್ವಾಲಿಟೀಸ್ ಹ್ಯಾವಿಂಗ್ ಸ್ಪೀಡ್ ಇರಬೇಕು, ಸ್ಟ್ರೆಂತ್ ಇರಬೇಕು, ಸ್ಟೆಮಿನಾ ಇರಬೇಕು, ಕೋಆರ್ಡಿನೇಷನ್ ಇರಬೇಕು. ಹೊಂದಾಣಿಕೆ ಅಂದಾಗ ಮಾತ್ರ ಏನಾಗ್ತದೆ, ನಿಮಗೆ ನೀವು ಎಷ್ಟೆಲ್ಲ ಗಟ್ಟುಮುಟ್ಟಿಯಾಗಿ ನಿಮ್ಮ ದೇಹ ಸರಳವಾಗಿತ್ತಪ್ಪ ಅಂತಂದ್ರೆ ಓದೋದ್ರಲ್ಲೂ ಕೂಡ ನೀವು ಮುಂದೆ ಬರ್ತೀರಿ, ಆಡೋದ್ರಲ್ಲೂ ಮುಂದೆ ಬರ್ತೀರಿ. ಈಗ ನಾವು ಆಕ್ಚುಲಿ ಅಂತಂದ್ರೆ ಇದು ಕಾರ್ಯಕ್ರಮ ಮಾಡಬೇಕಾದ್ರೆ ಸುಮಾರು 1-2 ತಿಂಗಳು ಮುಂದೆ ಹೋಗ್ತಾ ಬಂದಿದ್ದು. ನಾನು ಆನಂದ್ ಮೇತ್ರಿ ಅವರಿಗೆ ಮತ್ತು ಹೇಮಣ್ಣ ಅವರಿಗೆ
ಮತ್ತೆ ಇನ್ನೊಬ್ಬ ಚಂದ್ರಕಾಂತ್ ಅವ್ರಿಗೆ ಕೇಳಿದೆ, ಇದು ಯಾಕೆ ಸರ್ ಹಿಂಗೆ ಆಗ್ತಾ ಇಲ್ಲ, ರೆಜಿಸ್ಟರು ವಿ ಸಿಗಳು ಬರ್ತಾ ಇಲ್ಲ, ನಮ್ಮ ಪರ್ಮಿಟ್ ವಿ ಸಿ ಅವ್ರ ಕುಲಪತಿಗಳು ಬಂದಂತಾರೆ ಅವ್ರ ನೇತೃತ್ವದಲ್ಲಿ ಮಾಡೋಣ, ಗಡ್ಬಡ್ ಮಾಡ್ಬೇಡ್ರಿ ಅಂತ ಅಲ್ಲಿ 2 months ಲೇಟ್ ಆಗಿದ್ದು. ಆ್ಯಕ್ಚುಲಿ ಈಗ ಎವ್ರಿ ಇಯರ್ 29th ಸ್ಪೋರ್ಟ್ಸ್ 29 ಸ್ಪೋರ್ಟ್ಸ್ ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಆಗಿದ್ದು ರಾಷ್ಟ್ರೀಯ ಕ್ರೀಡಾ ದಿನಾಚರಣೆ. ಆ ಕ್ರೀಡಾ ದಿನಾಚರಣೆ ಅಂಗವಾಗಿ ನಾವು ಪ್ರತಿ ವರ್ಷ ಕಾರ್ಯಕ್ರಮ ಮಾಡ್ತಿದ್ದೋ, ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿದ್ದೋ. ಆ ಒಂದು ಕ್ರೀಡಾ ದಿನಾಚರಣೆ ಅಂಗವಾಗಿ ಯಾರ ಹೆಸರಿನ ಮೇಲೆ ಮಾಡ್ತಾರಪ್ಪ ಅಂದ್ರೆ ದ ಗ್ರೇಟ್ ಮ್ಯಾಜಿಷಿಯನ್, ದ ಗ್ರೇಟ್ ಹಾಕಿ ಪ್ಲೇಯರ್ ಮೇಜರ್ ಧ್ಯಾನ್ ಚಂದ್. ಇಡೀ ಎಲ್ಲರಿಗೆ ಭಾರತ ದೇಶದಾಗೆ ಎಲ್ಲ ಗೊತ್ತಿದೆ ನಮ್ಮ ಯಾರಪ್ಪ ಹಾಕಿ ಪ್ಲೇಯರ್ ಯಾರು ಇದ್ದಾರೆ ಅಂತಂದ್ರೆ ಇಡೀ ವಿಶ್ವನೇ ಬೆರಗಾಗಿ ಮುಗ್ತಕ್ಕಂಥ ಯಾರು ಆಟಗಾರ ಇದ್ದಾರೆ, ದಿ ಗ್ರೇಟ್ ಮೇಜರ್ ಧ್ಯಾನ್ ಚಂದ್ ಅವರು. ಧ್ಯಾನ್ ಚಂದ್ ಅವರು ಕ್ಯಾಪ್ಟನ್ಶಿಪ್ ಅಲ್ಲಿ ಅವರು ಆಡ್ತಕ್ಕಂಥ ಸಮಯದಲ್ಲಿ ಇನ್ನು ಮೆಡಲ್ ಇಂಡಿಯಾ ಗಾಟ್ ಇನ್ 8 medals, ಗೋಲ್ಡ್ ಮೆಡಲ್ಸ್. ಅವನು ನಾಯಕತ್ವದಲ್ಲಿ 8 medal ಗೆದ್ದಂತ ಇತಿಹಾಸ ಇಡೀ ವರ್ಲ್ಡ್ ಅಲ್ಲೇ ಇಲ್ಲ, ಇಡೀ ವಿಶ್ವಕ್ಕೆ ಇಲ್ಲ ಅಂತ ಒಂದು ಪರ್ಫಾರ್ಮೆನ್ಸ್ ಪ್ರತಿಭೆಯನ್ನ ಮೇಜರ್ ಧ್ಯಾನ್ ಚಂದ್ ಅವರು ಮಾಡ್ಕೊಟ್ಟು ದೇಶಕ್ಕೆ ಕೀರ್ತಿ ಕೊಟ್ಟಂತ ಒಂದು ಮಹಾನ್ ವ್ಯಕ್ತಿ ಒಂದು ಹಾಕಿ ಕ್ರೀಡಾಪಟು. ಅವ್ರು ಹೇಳ್ತಾರೆ ನಮ್ಮೊಂದು ಬರ್ಲಿನ್ ಒಲಿಂಪಿಕ್ ಇಯರ್ 1936 1936ರಲ್ಲಿ ಬರ್ಲಿನ್ ಒಲಿಂಪಿಕ್ ನಡೀತದ. ನಡೆದಾಗ ಅಲ್ಲಿ ಜರ್ಮನಿಯಲ್ಲಿ ನಡೆದಾಗ ಜರ್ಮನಿಯ ಸರ್ವಾಧಿಕಾರಿ ಹಿಟ್ಲರ್, ಜರ್ಮನಿ ಸರ್ವಾಧಿಕಾರಿ ಆಗಿರ್ತಾರೆ ಹಿಟ್ಲರ್ ಇರ್ತದ. ಅಲ್ಲಿ ಅದೇ ಒಲಿಂಪಿಕ್ ಅಲ್ಲಿ ಇಬ್ರು ಅಥ್ಲೀಟ್ 400, 800, 1500 ಮತ್ತು 5000 ಮೀಟರ್ಸ್ ಅಲ್ಲಿ ಗೋಲ್ಡ್ ಮೆಡಲ್ ಹೊಡೆದಿರ್ತಾನೆ ಅವನು. ನಿಗ್ರೋ ಅಥ್ಲೀಟ್ ಅದೇ ದೇಶದ ಜರ್ಮನಿಯಿಂದ. ಅವನಿಗೆ ಬಂದು ಸೇಫ್ ಮಾಡಂಗಿಲ್ಲ ಹಿಟ್ಲರ್ ಅವರು. ಯಾಕೆ ಸೇಫ್ ಮಾಡಲ್ಲಪ್ಪ ಅಂತಂದ್ರೆ ಅಲ್ಲಿ ವೇದ ಕಪ್ಪು ಮತ್ತು ಬಿಳಿಯರ ಮಧ್ಯೆ ಸ್ವಲ್ಪ ಕ್ರ್ಯಾಶ್ ಇರ್ತದಲ್ಲಿ, ಅದಕ್ಕೆ ಅವ್ನಿಗೆ ಬಂದು ಹ್ಯಾಂಡ್ ಶೇಕ್ ಮಾಡಂಗಿಲ್ಲ. ಅದೇ ಒಲಿಂಪಿಕ್ ಅಲ್ಲಿ ಇವರು ಆಡ್ತಕ್ಕಿಂತ ಸಮಯದಲ್ಲಿ ಇವರು ಆಡ್ತಾ ಇರ್ತಾರೆ, ಅವ್ನು ನೋಡ್ತಾ ಇರ್ತಾನೆ. ಸುರಿಗಳ ಗೋಲ್ಗಳ ಸುರಿಮಳೆ ಹ್ಯಾಂಗ್ ಬಿದ್ದಾರಪ್ಪ ಅಂತ ಧ್ಯಾನ್ ಚಂದ್ ಅವರು. ಕ್ರಿಕೆಟ್ ಅಲ್ಲಿ ಬ್ರಾಡ್ಮನ್ ಹ್ಯಾಂಗಿದ್ದಾನೆ ಆಸ್ಟ್ರೇಲಿಯಾ ಪ್ಲೇಯರ್, ಹಾಗೆ ಬ್ಯಾಟಿನಿಂದ ಹ್ಯಾಂಗ್ ರನ್ಗಳು ಬರ್ತಾವ, ಸಿಂಗಲ್ ರನ್ನು, ಡಬಲ್ ರನ್, ಟ್ರಿಬಲ್ ರನ್, 6, 4 ಹಾಗೆ ಗೋಲನ್ನು ಹಾಕ್ತಾ ಇದೆ. ಅವನು ಕರೆಗಾಗ್ತಾನೆ ಯಾರು ಹಿಟ್ಲರ್. ಏನಪ್ಪ ಇವ ಯಾರು ಇಂಡಿಯನ್ ಪ್ಲೇಯರು, ಅವ್ನ ಡ್ರೆಸ್ ಏನು, ಅವ್ನ ಕಲರ್ಸ್ ಏನು, ಅವ್ನ ಶೂ ಇಲ್ಲ ಏನಿಲ್ಲ, ಅವ್ನು ಏನು ಅವನಲ್ಲಿ ಏನು ಚಕ್ಕತೆ ಇದೆ, ಏನು ಮ್ಯಾಜಿಕ್ ಇದೆ. ಅವಾಗ ತಂದ ಕೇಸಿನ ಆಟ ಸ್ಟಾಪ್ ಮಾಡ್ತಾನೆ ಸರ್. ಅವಾಗ ಆಟ ಸ್ಟಾಪ್ ಮಾಡಿದ ಕೇಸಿಂದ ನಿಂದಿರ್ಸಿ ಅವ್ನು ಬ್ಯಾಟ್ ಇದು ಹಾಕಿ ಸ್ಟಿಕ್ ಕಚ್ಕೋದಿಂದ ಹೇಳ್ತಾರೆ. ಹಾಕಿ ಸ್ಟಿಕ್ ಕಚ್ಕೊಂಡು ಚೆಕ್ ಮಾಡ್ತಾನೆ ಅವನು. ಹಾಕಿ ಸ್ಟಿಕ್ಕಲ್ಲಿ ಏನಾದರೂ ಮ್ಯಾಜಿಷಿಯನ್ ಇದ್ದೀರಾ, ಏನಾದರೂ ಐಸ್ ಕಾನ್ ಇದೆಯಾ ಚೆಕ್ ಮಾಡ್ತಾರೆ. ಚೆಕ್ ಮಾಡ್ಕೊಂಡು ಹಾಕಿ ಸ್ಟಿಕ್ ಕೊಡ್ತಾರೆ ಸರ್ ಅವ್ನಿಗೆ. ಹಾಕಿ ಸ್ಟಿಕ್ ಕೊಟ್ಟರು ಮತ್ತೆ ಏನು ಆ ಟೈಮು ಮತ್ತೆ ಸ್ಟಾರ್ಟ್ ಆಗ್ತದೆ ಮ್ಯಾಚ್. ಸ್ಟಾರ್ಟ್ ಆದ ನಂತರ ಮತ್ತೆ 8 ಓವರ್ ಬಂದ್ಬಿಡ್ತಾವೆ ಅದರಿಂದ. ಬಂದ ನಂತರ ಅವಾಗ ಮ್ಯಾಚ್ ಆಗ್ತದೆ. ಈಗ 10-12 ಗೆರೀತಾರೆ ಆ ಮ್ಯಾಚ್. ಗೆದ್ದ ನಂತರ ಆಮೇಲೆ ಬರ್ತಾನೆ ಹಿಟ್ಲರ್ ಬಂದು ಧ್ಯಾನ್ ಚಂದ್ ಬರಪ್ಪ ಇಲ್ಲಿ ನೀನು ಇಂಥ ಒಂದು ಮಹಾನ್ ಆಟಗಾರ ಇದ್ದಿ, ಈ ದೇಶ ಕಂಡಂಥ ಉತ್ತಮ ಆಟಗಾರ ಇದ್ದಿ, ನೀನು ಸೈನಿಕನಲ್ಲಿ ನೀನು ಏನಿದ್ದಿ ಒಂದು ಬೇರೆ ಒಂದು ಸಿಪಾಯಿ ಕೆಲಸ ಮಾಡ್ತಾ ಇದ್ದಿ, ನೀನು ನನ್ನ ದೇಶಕ್ಕೆ ಬಾ, ನನ್ನ ದೇಶಕ್ಕೆ ಅವ್ರಿಗೆ ಕೊಡ್ತೀನಿ, ನಿನಗೆ ಏನು ಬೇಕಾದ್ರೆ ಕೊಡ್ತೀನಿ, ನಿನಗೆ ಬಂಗ್ಲಾ ಕೊಡ್ತೀನಿ, ರೊಕ್ಕ ಕೊಡ್ತೀನಿ, ಬಂಗಾರ ಕೊಡ್ತೀನಿ, ಆಸ್ತಿ ಕೊಡ್ತೀನಿ, ಎಲ್ಲ ಕೊಡ್ತೀನಿ, ನನ್ನ ದೇಶಕ್ಕಾಗಿ ನೀನು ಆಡು ಅಂದಾಗ ಅವ್ನು ಹೇಳ್ತಾನೆ, ನಾನು ಭಾರತ ದೇಶಕ್ಕಿದ್ದೀನಿ, ಭಾರತ ದೇಶಕ್ಕೆ ನಾನು ಮುಡುಪಾಗಿದ್ದೀನಿ, ಅಲ್ಲೇ ಹೋಗ್ತೀನಿ, ಅಲ್ಲೇ ಸಾಯ್ತೀನಿ, ನಮ್ಮ ದೇಶಕ್ಕೆ ಜೀವ ಕೊಡ್ತೀನಿ, ನಿನ್ನ ದೇಶಕ್ಕೆ ಬರಲ್ಲ ಅಂತ ಒಂದು ಮಾತು ಹೇಳ್ದಂತೆ ಅನ್ಕೊಂಡವ್ರು ಹೇಳಿದಾಗ ಅವನೇನು ಮಾಡ್ತಾನೆ, ಕೃತಜ್ಞತೆ ಆಗಿ ಇದ್ಯಾಕ ಏನು ಮಾಡಿದ್ರು ಅವ್ನು ಬರ್ತಾಕಿಲ್ಲ, ಅದಕ್ಕೆ ಅವ್ನು ದೇಶ ಬಿಟ್ಟು ಬರೋಂಗಿಲ್ಲ, ದೇಶ ಸಲುವಾಗಿ ಪ್ರಾಣನೇ ಕೊಡ್ತಾನೆ, ಇದು ಅವ್ನು ಕೇಳಕ್ಕೆ ನಾನು ಬಿಟ್ಬಿಡ್ತಾನೆ. ಅದಕ್ಕೆ ಈ ಕ್ರೀಡೆ ಮಾಡೋ ಉದ್ದೇಶ ಏನಂತಂದ್ರೆ, ಈಗ ಎಷ್ಟೋ ವಿದ್ಯಾರ್ಥಿಗಳು ಕ್ರೀಡಾಪಟುಗಳು ಕುಂತಿದ್ದೀವಿ, ಪ್ರತಿನಿತ್ಯ ದಿನಾಲೂ ಒಂದು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಏನು ಮಾಡಪ್ಪ ಅಂದ್ರೆ ಎವ್ರಿ ಡೇ 10,000 steps ಒಂದು ವಾಕಿಂಗ್ ಅಂತ ಹೇಳ್ತಾರೆ. 10,000 steps ವಾಕಿಂಗ್ ಮಾಡೋಂತಾರೆ. ಹೂ ಈಸ್ ರೇಸ್ ದ ಹ್ಯಾಂಡ್ ಎವ್ರಿ ಡೇ 10,000 ಸ್ಟೆಪ್ಪಿಂಗ್ ಈಸ್ ಇನ್ ವಾಕಿಂಗ್. ಕೈ ಎತ್ತಿ ನೋಡೋಣ, ನನಗೆ ಹೇಳ್ರಿ 10,000 steps ಆಗಂಗ ನಾನು ವಾಕ್ ಮಾಡ್ತೀನಿ ಅಂತ. ನಾವು ನಡೆದಾಡಬೇಕಾದ್ರೆ ಕಾಲ ನಿಗೂ ಸಾಯಂಗಿಲ್ಲ. ನಾನು ನೋಡ್ತೀನಿ ಇರ್ತಾರೆ, ಒಂದು 100 ಹಿರಿಯ ಪಾದಕರು ಇದ್ದಾರೆ, ಎಲ್ಲಿ ಸರ್ ಅವರು ಸರ್ ಇದ್ದಾರೆ, ಸುಮಾರು 15-20 ವರ್ಷ ನೋಡ್ತೀನಿ ನಾನು. ಯೋಗ ಮಾಡ್ತಾರೆ ಸರ್ ಅವರು 5:30-4:00 ಎದ್ದು ಬರ್ತಾರೆ ಸರ್ ಡೈಲಿ. ನನ್ನ ಸರ್ ಎಲ್ಲಿ ಎದ್ದು ಬರುತ್ತೆ ಸರ್ 4-5 ನಿಮಿಷ ಈಗ ಹೆಂಗೆ ಮಾಡಿದ್ರೆ ಜಗವಲ್ಲಿ 4 ಹೋಗೋತನ ಅಲ್ಲ 5:30 ಆಗ್ತದ. ಮತ್ತು 1.5 ತಾಸು ಯೋಗ ಮಾಡ್ಬೇಕಂತ, ಆಸನ ಮಾಡ್ಬೇಕಂತ. ಯೋಗ ಮಾಡೋದ್ರೆ ಕ್ರೀಡೆ ಜೊತೆಯಲ್ಲಿ ಯೋಗ ವಿಶ್ವದ ಮಾಡಬೇಕು. ಈ ಭಾರತ ದೇಶದ ನಮ್ಮ ಪ್ರಧಾನಮಂತ್ರಿ ಮೋದಿಜಿ ಅವರು ಕೂಡ ಬಹಳಷ್ಟು ಹೆಚ್ಚೆಚ್ಚಿಗೆ ಫಿಸಿಕಲ್ ಫಿಟ್ನೆಸ್ ಸ್ಟಡಿ ಓದ್ತಾ ಇದ್ದಾರೆ. ಈಗ ಫಿಸಿಕಲ್ ಫಿಟ್ನೆಸ್ ಬರ್ತಾ ಕಮ್ಮಿ ಆಗ್ತದೆ. ಪಠ್ಯಕ್ರಮ ಬಿಪೆಡ್ ಆಗಲಿ, ಎಂಪೆಡ್ ಆಗಲಿ, ಸಿಪೆಡ್ ಆಗಲಿ, MPL ಆಗಲಿ, ನೆಟ್ ಆಗಲಿ, ಅದಕ್ಕೆ ಯೋಗಕ್ಕೆ ಹೆಚ್ಚು ಒತ್ತು ಕೊಡ್ತಾ ಇದ್ದಾರೆ. ಯೋಗಕ್ಕೆ ಹ್ಯಾಕ್ ಒತ್ತಿ ಕೊಡ್ತಾ ಇದ್ದಾರೆ ಅಂತಂದ್ರೆ, ಪ್ರತಿ ಸಾರಿ ಇಡೀ ವಿಶ್ವಕ್ಕೆ ಯೋಗ ಮಾಡೋದ್ರಿಂದ
ಪ್ರತಿಯೊಬ್ಬರು ದಿನನಿತ್ಯ ಯೋಗ ಮಾಡ್ಬೇಕು. ನಾವು ಹೇಳ್ತೇವೆ ಪಾಠ ಮಾಡ್ಕೊಂಡು ನಾವೀಗ ಪಾಠ ಮಾಡ್ತೀನಿ, ನಾನು ಹೇಳ್ತೀನಿ ಈ ರೀತಿ. ನಾನೇ ಕೂಡ ಒಂದು ಕೆಲಸ ಒತ್ತಡದಿಂದ ನಾನು ಮಾರ್ನಿಂಗ್ ಕ್ಲಾಸ್ಗೆ ಹೋಗಿಲ್ಲ ಒಂದ್ಸರಿ, ಯಾಕಂದ್ರೆ ನಾನು ನೋಡ್ರಿ ಒಂದು ಬೋಚು ಹೊಟ್ಟಿ ಬರ್ತಾ ಇದೆ, ವೇಟ್ ಹೆಚ್ಚಾಗ್ತಾ ಇದೆ. ಪ್ರತಿನಿತ್ಯ ವಿದ್ಯಾರ್ಥಿನಿಯರು ನೀವು ಮನೆಯಲ್ಲಿ ಮಾಡ್ಬೋದು ಯೋಗ. ಮನೆಯಲ್ಲಿ ಕುಂತ ಆಸನಗಳಿದೆ, ಸೂರ್ಯ ನಮಸ್ಕಾರ ಇದೆ, ಸಿಟ್ಟಿಂಗ್ ಎಕ್ಸರ್ಸೈಸ್ ಇದೆ, ಪ್ರಾಣಾಯಾಮ ಇದೆ. ಈ ಯೋಗ ಮಾಡೋದ್ರಿಂದ, ಸ್ಪೋರ್ಟ್ಸ್ ಆಡೋದ್ರಿಂದ ದಿನನಿತ್ಯ ನೀವು ಒಂದು ಅರ್ಧ ಗಂಟೆ ಮೀಸಲಾಗಿ ನೀವು ಟೈಮ್ ಅನ್ನ ಒಂದು ಕ್ರೀಡೆಗೆ, ಒಂದು ವಾಕಿಂಗ್ಗೆ, ಒಂದು ಎಕ್ಸರ್ಸೈಜಿಗೆ ಇಟ್ರಿಪ್ಪ ಅಂತಂದ್ರೆ ನಿಮ್ಮ ದೇಹ ಕೂಡ ಹೆಚ್ಚಾಗ್ತದ, ನಿಮ್ಮ ಆರೋಗ್ಯ ಸಮೃದ್ಧಿ ಆಗ್ತದ, ಗಟ್ಟಿ ಮುಟ್ಟು ಆಗ್ತೀರಿ, ಬೇರೆದವರಿಗೆ ನಿಮ್ಮ ಮಾಡಲ್ ಆಗ್ತೀರಿ ನೀವು. ಅದಕ್ಕೆ ಬರೀ ಟಿವಿ ನೋಡೋದು, ಮೊಬೈಲ್ ನೋಡೋದು, ಬೇರೆ ಬೇರೆ ಕೆಲಸದಲ್ಲಿ ಎಂಗೇಜ್ ಆಗೋದು ಅದು ಆಗ್ಬೇಡ್ರಿ. ಯಾಕೆ ನಾನು ಐ ವಾಸ್ ಇನ್ ಗೋಯಿಂಗ್ ಟು 15 ಕಂಟ್ರಿ. ನಾನು 15 ದೇಶಕ್ಕೆ ಹೋಗಿನಿ. ಯಾಕೆ ಹೋಗಿನಪ್ಪ ಅಂತ ಹೇಳ್ತಾ ಇದ್ದ ಸಂದರ್ಭ ಬಂದರೆ, ನಾನು ಏನು ನೋಡ್ಲಕ್ಕ, ವ್ಯಾಪಾರ ಮಾಡ್ಲಕ್ಕ, ಸೈಟ್ ಸೀನ್ ನೋಡ್ಲಕ್ಕ, ಪರ್ಚೇಸ್ ಮಾಡಕ್ ಹೋಗಿಲ್ಲ. ನಾನು ಅಲ್ಲಿ ನನ್ನ ರಿಸರ್ಚ್ ಬಗ್ಗೆ ಪೇಪರ್ ಪ್ರೆಸೆಂಟೇಷನ್ ಮಾಡಕ್ ಹೋಗಿನಿ. ಯಾವ ದೇಶದಲ್ಲಿ ಯಾವ ವಿದ್ಯಾರ್ಥಿಗಳು ಹೆಂಗಿರ್ತಾರ, ಶೆಡ್ಯೂಲ್ ಏನು, ಟೈಮ್ ಏನು, ಅವ್ರ ವಾತಾವರಣವೇನು, ಆಹಾರ ಏನು, ಯಾವ ರೀತಿ ಯಾವ ಕೆಲಸ ಮಾಡ್ತಾರ. ವೀಕ್ದಾಗ 6 ದಿವಸಕ್ಕೆ 4 ದಿವಸ ಕೆಲಸ ಮಾಡ್ತಾರೆ, 2 ದಿವಸ ಎಂಜಾಯ್ ಮಾಡ್ತಾರೆ. ಅವ್ರು ಒಬ್ಬರು ಬಂದು ಮೊಬೈಲ್ ನೋಡಿಲ್ಲ. ನಾ ಸೌತ್ ಆಫ್ರಿಕಾಕ್ಕೆ ಹೋಗಿನಿ, ರಷ್ಯಾಕ್ಕೆ ಹೋಗಿನಿ, ಇಥೋಪಿಯಾ ಹೋಗಿನಿ, ಇಂಡೋನೇಷ್ಯಾಕ್ಕೆ ಹೋಗಿನಿ, ವಿಯೆಟ್ನಾಂಗೆ ಹೋಗಿನಿ, ಫಿಲಿಪೈನ್ಸ್ ಹೋಗಿನಿ, ಮಲೇಷ್ಯಾಕ್ಕೆ ಹೋಗಿನಿ, ಸಿಂಗಾಪುರ್ ಹೋಗಿನಿ. ನೆಕ್ಸ್ಟ್ 23ನೇ ತಾರೀಕಿಗೆ ಸೌತ್ ಕೊರಿಯಾ ಹೋಗ್ತೀನಿ ಪೇಪರ್. ಎಲ್ಲ ವಿದ್ಯಾರ್ಥಿಗಳು ಏನಪ್ಪ ಈ ಸರ್ ಹಿಂಗೆ ಹೇಳ್ತಾ ಇದಾರೆ, ಹಿಂಗೆ ಬೆಂಗಳೂರಿಗೆ ಹೋದಂಗೆ ಮತ್ತೆ ಕಮಲಾಪುರ ಹೋದಂಗೆ ಹೇಳ್ತಾರೆ ಹೆಸರಂತೆ. ಇದು ಮನುಷ್ಯಕ್ಕೆ ಆಸಕ್ತಿ ಇರಬೇಕು, ಇಂಟ್ರೆಸ್ಟ್ ಬೇಕು. ಎಲ್ಲಿವರೆಗೆ ನಾವು ಸ್ವ ಇಚ್ಛೆ ಇರಲ್ಲ, ಇಂಟ್ರೆಸ್ಟ್ ಇಲ್ಲ. ಈಗ ಸೀದಾ ನಿದ್ದೆ ಮಾಡೋದು ಎಬ್ಬಿಸ್ಕೊಂಡು ನಿದ್ದೆ ಮಾಡ್ಕೊಂಡು ಸೀದಾ ಏನೋ ಹಾವು ಬಂದದ, ಸೇಳ್ ಬಂದದ, ನೀರು ಹೊಂಟ ಹೇಳೋದು ಪಕ್ಕಂಡು ಹೇಳ್ತಾನೆ. ಡೊಂಗಿ ಮಾಡೋನಿಗೆ ಎಬ್ಬಿಸ್ಲಕ್ಕಾಗಲ್ಲ. ಅದು ಡೊಂಗಿ ಯಾರು ಮಾಡ್ತಾರ ಅವ್ರಿಗೆ ಎಬ್ಬಿಸ್ಲಕ್ಕಾಗಲ್ಲ. ಅದು ಬಹಳಷ್ಟಿದೆ. ಇನ್ನು ಅತಿಥಿಗಳಿದೆ, ಕೂತಿದ್ದಾರೆ, ಮತ್ತು ಮಾತಾಡೋ ಗಣ್ಯ ವ್ಯಕ್ತಿಗಳಿದ್ದಾರೆ. ಬಹಳಷ್ಟು ಈ ಕ್ರೀಡೆ ಬಗ್ಗೆ ಆಗಲಿ. ಗುಲ್ಬರ್ಗಾ ವಿಶ್ವವಿದ್ಯಾಲಯ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅಧ್ಯಯನ ಸಂಸ್ಥೆ ಅಡಿಯಲ್ಲಿ ಆಯೋಜಿಸಿರುವ ಬಾಬಾ ಸಾಹೇಬ್ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ 134ನೇ ಜನ್ಮದಿನದ ಪ್ರಯುಕ್ತ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ವಿವಿಧ ಕಾರ್ಯಕ್ರಮಗಳನ್ನು ಆಯೋಜಿಸಲಾಯಿತು. ಅದಕ್ಕೆ ನಾವು VC ಕಪ್ ಅಂತ ಹೇಳಿ ಒಂದು ಶಿರೋನಾಮೆಯನ್ನು ಇಟ್ಟು ಕೆಲವು ಕ್ರೀಡಾ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳು ಇವರ ಒಂದು ಸ್ಪರ್ಧೆಯನ್ನು ನಮ್ಮ ವಿದ್ಯಾರ್ಥಿಗಳಿಗೆ ಆಯೋಜನೆ ಮಾಡಿದ್ವಿ. ಕಳೆದ ಹಲವಾರು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷ ಕೂಡ ಹಲವಾರು ಕ್ರೀಡಾ ಚಟುವಟಿಕೆಗಳು ಮತ್ತು ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಸ್ಪರ್ಧೆಯಲ್ಲಿ ಗೆದ್ದಂಥ ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪ್ರದಾನ ಸಮಾರಂಭ ಪ್ರತಿ ವರ್ಷ ನಾವು ಅಂತಾರಾಷ್ಟ್ರೀಯ ಕ್ರೀಡಾ ದಿನದಂದು ಅಂದರೆ ಆಗಸ್ಟ್ 29ರಂದು ಸಮಾರಂಭವನ್ನು ಆಯೋಜನೆ ಮಾಡಿ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತೇವೆ. ಈ ವರ್ಷ ಕಾರಣಾಂತರದಿಂದ ಈ ಕಾರ್ಯಕ್ರಮ ಆಗಸ್ಟ್ 20ರಂದು ಆಯೋಜನೆ ಮಾಡಲಿಕ್ಕೆ ಆಗಲಿಲ್ಲ. ಅದಕ್ಕೆ ಕಾರಣ ಇದೀಗ ತಾನೇ ಡಾಕ್ಟರ್ ಹನುಮಂತ್ ಜಂಗೆ ಅವರು ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಹೆಚ್ಚಿಗೆ ಹೇಳಕ್ಕೆ ಹೋಗುವುದಿಲ್ಲ. ಪರೀಕ್ಷೆಯ ಸಂದರ್ಭದಲ್ಲಿಯೂ ಕೂಡ ಕಡಿಮೆ ಅವಧಿಯಲ್ಲಿ ಈ ಒಂದು ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ಆಯೋಜನೆ ಮಾಡಲಾಗಿದ್ದು, ಪ್ರಶಸ್ತಿ ಪ್ರದಾನ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿಗಳನ್ನು ವಿತರಣೆ ಮಾಡಲು ಈ ಸಮಾರಂಭದಲ್ಲಿ ವೇದಿಕೆಯನ್ನು ಅಲಂಕರಿಸಿರುವ ವಿಶ್ವವಿದ್ಯಾಲಯದ ನೂತನ ಕುಲಪತಿಗಳೂ ಆಗಿರುವ ಪ್ರೊಫೆಸರ್ ಶಶಿಕಾಂತ್ ಉಳಿಕೇರಿ ಸರ್ ಅವರೇ, ವೇದಿಕೆಯನ್ನು ಅಲಂಕರಿಸಿರುವ ವಿಶ್ವವಿದ್ಯಾಲಯದ
ಸಚಿವರೇ, ಕುಲಸಚಿವರು ಮೌಲ್ಯಮಾಪನ ಅವರೇ, ಅದೇ ರೀತಿ ಕ್ರೀಡಾ ಚಟುವಟಿಕೆಗಳನ್ನು ಆಯೋಜಿಸಿರುವ ಡಾಕ್ಟರ್ ಹನುಮಂತ್ ಜಂಗಿ ಅವರೇ, ವೇದಿಕೆಯ ಮೇಲೆ ಆಸೀನರಾಗಿರುವ ಸಂಶೋಧನಾ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಆಗಿರುವಂಥ ಶ್ರೀ ಆನಂದ್ ಮೇತ್ರಿ ಅವರೇ, ಸ್ನಾತಕೋತ್ತರ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರಾದಂಥ ಚಂದ್ರಕಾಂತ್ ಸಂಗೊಳ್ಳಿ ಅವರೇ, ಸಭಾಂಗಣದಲ್ಲಿ ಉಪಸ್ಥಿತಿರುವಂಥ ಎಲ್ಲ ನನ್ನ ಸಹೋದ್ಯೋಗಿ ಬಾಂಧವರೇ, ವಿದ್ಯಾರ್ಥಿನಿಯರೇ, ಆಹ್ವಾನಿತರೇ, ಮಾಧ್ಯಮದ ಮಿತ್ರರೇ, ನಮ್ಮ ದೈನಂದಿನ ಕಾರ್ಯ ಚಟುವಟಿಕೆಗಳಲ್ಲಿ ನಾವೆಲ್ಲರೂ ಇವತ್ತು ಆರೋಗ್ಯಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದ್ದೀವಿ ಅನ್ನೋದು ಅಷ್ಟೇ ಮುಖ್ಯ. ವಿದ್ಯಾರ್ಥಿಗಳು ತಮ್ಮ ಶೈಕ್ಷಣಿಕ ಕಾರ್ಯ ಚಟುವಟಿಕೆಗಳ ಜೊತೆಗೆ ಆರೋಗ್ಯದ ಬಗ್ಗೆಯೂ ಕೂಡ ಗಮನ ಹರಿಸಬೇಕು, ಆರೋಗ್ಯವಂತರಾಗಿರಬೇಕು. ಹಾಗೆಯೇ ಕ್ರೀಡೆಯಲ್ಲೂ ಕೂಡ ಮುಂದೆ ಬರಬೇಕು. ತಮ್ಮದೇ ಆದಂತಹ ಒಂದು ಕ್ಷೇತ್ರದಲ್ಲಿ, ಕ್ರೀಡೆ ಅನ್ನೋದು ವಿಶಾಲವಾದಂತಹ ಕ್ಷೇತ್ರ, ಸಾಧನೆ ಮಾಡಬೇಕು ಅಂತನ್ನುವ ಉದ್ದೇಶಕ್ಕಾಗಿ ಹಿಂದಿನ ಕುಲಪತಿಗಳು ಈ ರೀತಿಯಾದಂಥ ಒಂದು ಕಾರ್ಯಕ್ರಮ ವಿದ್ಯಾರ್ಥಿಗಳಲ್ಲಿ ಇರಲಿ ಅಂತ ಹೇಳಿ VC ಕಪ್ ಅಂತನ್ನುವ ಒಂದು ಶಿರೋನಾಮೆಯಲ್ಲಿ ಈ ರೀತಿಯಾದಂತಹ ಒಂದು ಚಟುವಟಿಕೆಗಳು, ಸ್ಪರ್ಧಾ ಚಟುವಟಿಕೆಗಳು ಪ್ರಾರಂಭ ಮಾಡಲಾಯಿತು. ಆ ಒಂದು ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಕ್ರಿಕೆಟ್ ಇಬ್ಬರಿಗೂ ಕೂಡ, ಪುರುಷ ಮತ್ತು ಮಹಿಳೆಯರಿಗಾಗಿ ವಾಲಿಬಾಲು, ಥ್ರೋಬಾಲ್ ಇಷ್ಟನ್ನು ಮಾತ್ರ ಕ್ರೀಡಾ ಚಟುವಟಿಕೆಗಳಾದರೆ ಸಾಂಸ್ಕೃತಿಕ ಚಟುವಟಿಕೆಗಳು ಕೂಡ ನಾವು ನಡೆಸ್ತಾ ಇದ್ದೀವಿ. ಹನುಮಂತ್ ಜಂಗಿ ಅವರ ಬಗ್ಗೆ ಉಲ್ಲೇಖ ಮಾಡಲಿಲ್ಲ, ಯಾಕೆಂದ್ರೆ ಇದು ನಮ್ಮದೊಂದು ಶೈಕ್ಷಣಿಕ ಸಂಸ್ಥೆ, ವಿದ್ಯಾಸಂಸ್ಥೆ ಆದ ಕಾರಣಕ್ಕಾಗಿ ಮುಖ್ಯವಾಗಿ ನಾವು ನಮ್ಮ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಕ್ರೀಡೆ ಬೇಕು ಅನ್ನೋ ಕಾರಣಕ್ಕಾಗಿ ಕ್ರೀಡೆ ಮತ್ತು ಸಾಂಸ್ಕೃತಿಕ ಚಟುವಟಿಕೆಗಳ ಭಾಗವಾಗಿ ಒಂದು ಡಿಬೇಟ್ ಕಾಂಪಿಟೇಷನ್, ಇನ್ನೊಂದು ಪ್ರಬಂಧ ಬರೆಯುವಂತ ಒಂದು ಸ್ಪರ್ಧೆ, ಎಸ್ಸೆ ಕಾಂಪಿಟೇಷನ್ ಅಂಡ್ ಡಿಬೇಟ್ ಕಾಂಪಿಟೇಷನ್ ಎರಡನ್ನೂ ಕೂಡ ಇಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಈ ಎರಡು ಸಾಂಸ್ಕೃತಿಕ ಚಟುವಟಿಕೆಗಳೇನಿವೆ ಇದು ವಿಶೇಷವಾಗಿ ಬಾಬಾ ಸಾಹೇಬರ ಬಗ್ಗೆನೇ, ಬಾಬಾ ಸಾಹೇಬರ ಕುರಿತಾದಂಥ ಎರಡು ವಿಷಯಗಳ ಬಗ್ಗೆ ವಿದ್ಯಾರ್ಥಿಗಳಿಗೆ, ಯಾಕಂದ್ರೆ ಇವತ್ತಿನ ವಿದ್ಯಾರ್ಥಿಗಳು ಬಾಬಾ ಸಾಹೇಬರು ಚಿಂತನ ಮಂಥನ ಮಾಡುವಂಥದ್ದು, ಅವರ ಬಗ್ಗೆ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಇದೆ. ಆ ಒಂದು ಕಾರಣಕ್ಕಾಗಿ ಕ್ರೀಡೆಯ ಜೊತೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಆಯೋಜನೆ ಮಾಡಲಾಯಿತು. ಈ ವರ್ಷ ಕೂಡ ಅದೇ ರೀತಿ ಈ ಎರಡು ಕಾರ್ಯಕ್ರಮಗಳು ಆಯೋಜನೆ ಮಾಡಲಾಗಿದೆ. ಇಲ್ಲಿ ಒಂದು ಮಾತು ಹೇಳಲಾಗ್ತಾ ಇದೆ, ಆರೋಗ್ಯವೇ ಭಾಗ್ಯ. ನನ್ನೆಲ್ಲರ ಕೂತವರೇ ಜಯೇಂದ್ರ ಕೇಳ್ಕರ್ ಅವರು, ಅವರ ಒಂದು ಒಳ್ಳೆಯ ಉದಾಹರಣೆ. ಅವರು ಸೇವಾನಿವೃತ್ತಿ ಹೊಂದಿದ್ರು ಕೂಡ ಇನ್ನೂ ಒಳ್ಳೆ ಯುವಕ ಕಣ್ಣನ್ನು ಕಾಣ್ತಾರೆ. ಅವರ ಒಂದು ಆ ಒಂದು ಸೀಕ್ರೆಸಿ ಏನು ಅಂತಂದ್ರೆ ಬಿಹೈಂಡ್ ದಟ್ ಈಸ್ ಗುಡ್ ಹೆಲ್ತ್. ಗುಡ್ ಹೆಲ್ತ್ ತಾನಾಗಿ ಬರೋದಿಲ್ಲ. ನಾವೆಲ್ಲರೂ ಸೂರ್ಯಪುತ್ರರು ಅಲ್ಲ, ಸೂರ್ಯ ಹೊರಗೆ ಬಂದ ನಂತರ ನಾವು ಇರ್ತೀವಿ. ಸೂರ್ಯ ಹೊರಗೆ ಬರುವುದಕ್ಕಿಂತ ಮೊದಲು ದೇವೇಂದ್ರಪ್ಪ ದೇಲಿಗರ್ ಅವರ ಪ್ರಮುಖವಾದಂಥ ಚಟುವಟಿಕೆ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಮುಗಿದು ಹೋಗಿರ್ತದೆ. 5:30, 6 ಗಂಟೆ, 6:30 ಅಂದ್ರೆ ಅವೆಲ್ಲ ಮುಗಿದಿರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತಂದ್ರೆ ಬಹಳ ಅವಶ್ಯಕತೆ ಇದೆ, ಬಹಳ ಅಂದ್ರೆ ಬಹಳ ಅವಶ್ಯಕತೆ ಇದೆ. ಆರೋಗ್ಯವೇ ಭಾಗ್ಯ ಅಂತ ಅನ್ನೋದು ಬಹಳ ಇವತ್ತಿನ ಒಂದು 21ನೇ ಶತಮಾನದಲ್ಲಿ ಬಹಳ ಮುಖ್ಯ. ಅಟ್ಲೀಸ್ಟ್ ಈ ಒಂದು ಕಾರಣಕ್ಕಾಗಿ ನಮ್ಮ ವಿದ್ಯಾರ್ಥಿಗಳು ಗ್ರೌಂಡಿಗೆ ಬರಲಿ. ವಿಶ್ವವಿದ್ಯಾಲಯದ ಆವರಣದಲ್ಲಿ ಕ್ರೀಡಾ ಸೌಲಭ್ಯಗಳು ಬಹಳಷ್ಟಿದೆ, ಅದನ್ನು ಬಳಸ್ಕೊಳ್ಳಿ. ಕ್ರೀಡೆಯಲ್ಲಿ ಅತ್ಯುನ್ನತವಾದಂತಹ ಒಂದು ಸಾಧನೆ ಮಾಡಿದರೆ ಒಳ್ಳೆಯದು, ಮಾಡದೇ ಇದ್ರೆ ಕ್ರೀಡಾಂಗಣಕ್ಕೆ ಬಂದು ತಮ್ಮ ಆರೋಗ್ಯದ ಸಲುವಾಗಿ ಅದನ್ನು ಒಂದಿಷ್ಟು ಆಟ ಆಡಲಿ, ವಾಕಿಂಗ್ ಮಾಡಲಿ, ಕಸರತ್ತು ಮಾಡಲಿ ಅಂತನ್ನುವ ಕಾರಣಕ್ಕಾಗಿ ಈ ರೀತಿಯಾದಂಥ ಕಾರ್ಯಚಟುವಟಿಕೆಗಳನ್ನು ವಿಶ್ವವಿದ್ಯಾಲಯದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಅನುಭವದ ನೀವೆಲ್ಲ ಏನು ಸ್ಪೋರ್ಟ್ಸ್ ಸೆಕ್ಷನ್ ಇದೆ ಇಲ್ಲಂತಲ್ಲ, ಜೊತೆಗೆ ಇದು ಕೂಡ ಒಂದು ಸಂಗೀತ ಸ್ವಾಗ ಆಡೆಡ್ ಒಂದು. ಯಾಕೆಂತಂದ್ರೆ
ಇಷ್ಟೊಂದು ಸೌಲಭ್ಯ ಇದ್ದರೂ ಕೂಡ ವಿದ್ಯಾರ್ಥಿಗಳು ಯಾಕೋ ಆ ಕ್ರೀಡಾ ಕ್ಷೇತ್ರದಲ್ಲಿ ಒಂದು ನಿರೀಕ್ಷಿತ ಒಂದು ಸಾಮರ್ಥ್ಯ ಅಥವಾ ಒಂದು ಸಾಧನೆ ಮಾಡುವಲ್ಲಿ ಎಲ್ಲೋ ವಿಫಲ ಅಂತ ಹೇಳ್ತಾ ಇಲ್ಲ, ಹೆಚ್ಚಿನ ಸಂಖ್ಯೆಯ ವಿದ್ಯಾರ್ಥಿಗಳು ಸಾಧನೆ ಮಾಡುವಲ್ಲಿ ವಿಫಲ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತಾವು ಗಂಭೀರವಾಗಿ ವಿಚಾರ ಮಾಡಬೇಕು ವಿದ್ಯಾರ್ಥಿಗಳು. ನಮ್ಮದೊಂದು ಇಷ್ಟೊಂದು ದೊಡ್ಡ ರಾಷ್ಟ್ರ, 145-50 ಕೋಟಿ ಜನಸಂಖ್ಯೆ ಇರುವಂತ ರಾಷ್ಟ್ರ ಆಗಿದ್ದು, ಇದು ಅದು ಏಷ್ಯನ್ ಗೇಮ್ಸ್ ಆಗಿರ್ಬೋದು, ಕಾಮನ್ವೆಲ್ತ್ ಗೇಮ್ಸ್ ಆಗಿರ್ಬೋದು, ಒಲಿಂಪಿಕ್ ಗೇಮ್ಸ್ ಆಗಿರ್ಬೋದು, ಪದಕ ಪಟ್ಟಿಯಲ್ಲಿ ನಾವು ಎಲ್ಲಿರ್ತೀವಿ, ಇವತ್ತಿಗೂ ನಾವು ಪದಕ ಪಟ್ಟಿಯಲ್ಲಿ ನಾವು ಎಲ್ಲಿದ್ದೀವಿ ಆ ಕಡೆ ಕೂಡ ನಾವು ನೋಡ್ಬೇಕಾಗ್ತದೆ. ಅಂದ್ರೆ ಹನಿ ಹನಿ ಕೂಡಿದರೆ ಹಳ್ಳ ಅಂತ ಹೇಳ್ತಾರಲ್ಲ, ಹಾಗೆ ಸಣ್ಣ ಪ್ರಯತ್ನ ಮಾಡುವ ಮೂಲಕ ದೊಡ್ಡದಾದಂತಹ ಒಂದು ಸಾಧನೆಯನ್ನು ನೀವು ಮಾಡಬಹುದು. ಆ ನಿಟ್ಟಿನಲ್ಲಿ ನಿಮಗೆ ಎಲ್ಲವೂ ಒಂದು ರೀತಿ ಇನ್ಸ್ಪೈರಿಂಗ್ ಆಗಲಿ ಅಂತ ಅನ್ನೋ ಕಾರಣಕ್ಕಾಗಿ ಈ ರೀತಿಯಾದಂತಹ ಕಾರ್ಯಚಟುವಟಿಕೆಗಳನ್ನ ನಾವು ಮಾಡ್ತಾ ಇದ್ದೀವಿ. ಹೆಚ್ಚಿನ ಕಾರ್ಯಚಟುವಟಿಕೆಗಳು ಮಾಡಬಹುದಿಲ್ಲ ಅಂತ ಮುಂದೆ ನೀವು ಮುಂದೆ ಬರಬೇಕಾಗ್ತದೆ. ಬಟ್ ಅನ್ಫಾರ್ಚುನೇಟ್ಲಿ ಏನಾಗಿದೆ ಅಂತ ನಮ್ಮ ಲೈಫ್ ಸ್ಟೈಲ್ ಇಷ್ಟೊಂದು ಸಂಕೀರ್ಣಮಯವಾಗಿದೆ. ಓದು, ಪಾಠ, ಪ್ರವಚನದ ಜೊತೆಗೆ ಕ್ರೀಡೆಯಾಗಿ ಹೆಚ್ಚಿನ ಸಮಯ ನಾವು ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾದಂಥ ನಮ್ಮ ಒಂದು ಪಠ್ಯಕ್ರಮನೇ ಆಗಿಬಿಟ್ಟಿದೆ. ಈಗ ನಾನು ಟೀಕೆ ಮಾಡ್ತಾ ಇಲ್ಲ, ಆ ಇಯರ್ ಕೋರ್ಸ್ ಇದ್ದಾಗ ಎಷ್ಟೊಂದು ನಾವು ಇದರಲ್ಲಿ ಇದಕ್ಕೆ ಕ್ರೀಡೆ ಆಗಿರ್ಬೋದು, ಪಠ್ಯೇತರ ಚಟುವಟಿಕೆಗಳಾಗಿರ್ಬೋದು, ಇತರ ಒಂದು ಚಟುವಟಿಕೆಗಳಿಗೆ ಎಷ್ಟೊಂದು ಸಮಯ ಕೊಡ್ತಾ ಇದ್ದೀವಿ. ಆದರೆ ಈಗ ಹೆಚ್ಚಿನ ಸಮಯ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಆದರೂ ಕೂಡ ನೀವು ಪ್ಲ್ಯಾನ್ ಮಾಡಬೇಕು, ಸಮಯವನ್ನು ಸರಿಯಾಗಿ ನೀವು ಬಳಸ್ಕೊಳ್ಬೇಕು. ಬೆಳಗ್ಗೆ 1 ಅವರ್, ಮಿನಿಮಮ್ 1 ಅವರ್ ನೀವು ಕಸರತ್ತಿಗಾಗಿ, ಈ ದಿವಸ ಮತ್ತು ಓದು ಬರ ಇದೆ, ಫಿಸಿಕಲ್ ಎಕ್ಸಸೈಸ್ ಅಥವಾ ಆಕ್ಟಿವಿಟೀಸ್ಗೆ ನೀವು ಸಮಯ ನಿಯಮದಿಂದ ಮಾಡಲೇಬೇಕು. ಮಾಡಿದರೆ ಆರೋಗ್ಯವಾದಂಥ ಬದುಕು ಸಾಗಿಸಲಿಕ್ಕೆ ಸಾಧ್ಯ. ಯಾಕಂದರೆ ಸೌಂಡ್ ಮೈಂಡ್ ಏಕೇಟಿವ್, ಸೌಂಡ್ ಮೈಂಡ್ ಇದ್ರೇ ನೀವೇನಾದರೂ ಸಾಧನೆ ಮಾಡಲಿಕ್ಕೆ ಸಾಧ್ಯ. ಸೌಂಡ್ ಮೈಂಡ್ ಯಾವಾಗ ಸಾಧ್ಯ? ಇಫ್ ಯುವರ್ ಬಾಡಿ ಈಸ್ ಸೌಂಡ್ ಅಂತ. ಸೊ ಸೌಂಡ್ ಮೈಂಡ್ ಇಸ್ ಎ ಸೌಂಡ್ ಬಾಡಿ. ಸೌಂಡ್ ಬಾಡಿ ಯಾವಾಗ ಸಾಧ್ಯ? ಈ ರೀತಿಯಾದಂಥ ನೀವು ಕಾರ್ಯಚಟುವಟಿಕೆಯಲ್ಲಿ ಈ ರೀತಿ ನೀವು ಗ್ರೌಂಡಲ್ಲಿ ಸ್ವಲ್ಪ ನೀವು ಕಸರತ್ತು ಮಾಡೋದ್ರಿಂದ, ಕ್ರೀಡೆಯಲ್ಲಿ ಸಕ್ರಿಯವಾಗಿ ತೊಡಗುವುದರಿಂದ, ಜೊತೆಗೆ ಸಾಧನೆ. ಮೊದಲು ಭಾಗವಹಿಸಿರಿ, ಸ್ಪರ್ಧೆಯಲ್ಲಿ ಭಾಗವಹಿಸುವ ಮೂಲಕ ಪ್ರಥಮ ಬರಬೇಕು, 2ನೇ ಸ್ಥಾನ ಪಡಿಬೇಕು ಅಥವಾ ಪ್ರೈಸ್ ಪಡಿಬೇಕು ಅಂತನ್ನುವ ಭಾವನೆ ಸಹಜವಾಗಿ ನಿಮ್ಮಲ್ಲಿ ಬಂದ್ಬಿಡುತ್ತೆ. ಹೆಚ್ಚಿಗೆ ನಾನು ಹೇಳೋದಿಲ್ಲ. ಈ ಕ್ರೀಡೆಯಲ್ಲಿ ಜಯಶಾಲಿ ಆದಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ವಿಶೇಷವಾಗಿ ನಮ್ಗೆ ಸಂತೋಷ ಆಗ್ತಾ ಇದೆ. ನಮ್ಮ ವಿಭಾಗದ ವಿದ್ಯಾರ್ಥಿನಿಯರು ಸತತವಾಗಿ 2 ವರ್ಷದಿಂದ ಒಂದು ಇವೆಂಟ್ನಲ್ಲಿ ಪ್ರಥಮ ಸ್ಥಾನ ಪಡಿತಾ ಇದ್ರೆ ನನಗೆ ಅತ್ಯಂತ ಖುಷಿಯಾದಂಥ ಒಂದು ಸಂತೋಷಕರವಾದಂಥ ವಿಷಯ ಅಂತ ಇಲ್ಲಿ ಹೇಳ್ತಾ ನನಗೆ 2 ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಎಲ್ಲರಿಗೂ ನಮಸ್ಕರಿಸಿ ನಾನು ಮುಗಿಸ್ತೀನಿ. ನಮಸ್ಕಾರ. ನನಗೆ ಅತ್ಯಂತ ಖುಷಿಯಾಗಿದೆ. ಒಂದು ವೈಸ್ ಚಾನ್ಸಲರ್ಸ್ ಕಪ್, ಐ ಥಿಂಕ್ ನಾನಂತೂ ಬೇರೆ ಕಡೆ ಕೇಳಲಿಕ್ಕೆ ಇರ್ಬೋದಾಗಿತ್ತು. ನನಗೆ ಗೊತ್ತಿರೋಂಗೆ ವೈಸ್ ಚಾನ್ಸಲರ್ ಫಸ್ಟ್ ಆಫ್ ಇಸ್ ಕೈಂಡ್. ಸೊ ಯಾರು ವೈಸ್ ಚಾನ್ಸಲರ್ ನನಗೆ ಒಂಥರ ನನ್ನದಲ್ಲದ ಕಡೆ ಕಿರೀಟ ನನಗೆ ಕುಂತೇನೋ ಅಂತ ಅನಿಸ್ತದೆ. ಆದರೆ ನಮ್ಮ ಕುಲಪತಿಗಳಿಗೆ ಅವ್ರು ನೆನೆಸಿದ್ರು ಯಾವಾಗ ಪ್ರಾರಂಭ ಆಯ್ತು ಅನ್ನೋದಕ್ಕೆ. ಹಾಗಾಗಿ ಆ ಕುಲಪತಿಗಳಿಗೆ ಸನ್ಮಾನ ಗೌರವಿತವಾಗಿ ಪ್ರಾರಂಭ ಆಗಿದ್ದು ಇವತ್ತು ತನಕ ಹಂಗೆ ಬಂದಿದೆ. ಆನಂತರ ನಾನು ವಿದ್ಯಾರ್ಥಿ ಮಿತ್ರ ಬಂದಾಗ ಕೇಳಿದೆ, ಅವಾಗಾಗಿದ್ದು ಇವತ್ತಿನ ತನಕ ಯಾಕೆ ಹಂಗೆ ನೋಡ್ತಿದ್ದೀರಿ, ಟೈಮ್ ಕೊಟ್ಟಿಲ್ಲ, ಆಮೇಲೆ ಆಗ್ಬೋದಲ್ಲ, ಮಿಸ್ಟರ್ ಎಲ್ಲರೂ ಹೋಗ್ತಾರೆ, ನಾಳೆ ನಾಳೆ 2 ದಿವಸ ಇಷ್ಟು ನಾವು ಮಾತಾಡಿ ಮತ್ತು ಅವ್ರಿಗೂ ಹೇಳ್ತೀವಿ ಆ ದಿವಸ ನೀವು ಫಿಕ್ಸ್ ಮಾಡ್ಕೊಳ್ಳಿ. ಮೇ ಬಿ ಕಾರಣಾಂತರಗಳಿಂದ ಮುಂದೆ ಹೋಗಿರ್ಬೋದು. ತಾವು ಅಂಬೇಡ್ಕರ್ ಜಯಂತಿ ಆದ ನಂತರ ವಿತಿನ್ ಶಾರ್ಟ್ ಪೀರಿಯಡ್ ಮಾಡಿದರೆ ಎಲ್ಲರಿಗೂ ಯಾಕಾಗಿದೆ ಅದು ಏನು ಬೇಡ, ಇಲ್ಲ ಒಂದಷ್ಟು ಪರ್ಟಿಕ್ಯುಲರ್ ಡೇ ಅಂತ ಮಾಡ್ಕೊಂಡ್ಬಿಡಿ. ಅದಕ್ಕೆ ಸಂವಿಧಾನದ ದಿನ ಆಗ್ಬೋದು, ಪರಿನಿರ್ವಾಣ ದಿನ ಆಗ್ಬೋದು, ಅಥವಾ ಫೌಂಡೇಶನ್ ಡೇ ಫಿಕ್ಸ್ ಡೇ. ಫೌಂಡೇಶನ್ ಡೇ ಇದೊಂದು ಇವೆಂಟ್ ಅಥವಾ ನೀವು ಪ್ರತ್ಯೇಕ ಇವೆಂಟ್ ಮಾಡೋದು ತೊಂದರೆ ಇಲ್ಲ. ನ್ಯಾಷನಲ್ ಸ್ಪೋರ್ಟ್ಸ್ ಡೇ ಏನೇ ಅಂದರೆ ಫಿಕ್ಸ್ ಡೇ. ಬಟ್ ಇಷ್ಟೊಂದು ಡಿಲೇ ಆಗಿರ್ತದೆ ಕಾರಣಾಂತರಗಳು ಅದೇನು ಹೋಗುತ್ತಲ್ಲ. ಬಟ್
ಇಷ್ಟೊಂದು ಇಲ್ಲೇ ಆಗೋದನ್ನು ಸರಿಯಲ್ಲ. ಸ್ಪೋರ್ಟ್ಸ್ ಅಥಾರಿಟಿ ಇಂಡಿಯಾ ಹಾಸ್ಟೆಲ್ ಆಸ್ ವೆಲ್ ಆಸ್ ಅವ್ರ ಫೆಸಿಲಿಟಿ ಏನು ಬರಲಿಕ್ಕೆ ಸಾಧ್ಯ ಇದೆ ನಮ್ಮ ಕ್ಯಾಂಪಸ್ನಲ್ಲಿ ಅಥವಾ ಗುರುಕುಲದಲ್ಲಿ ಬರಲಿಕ್ಕೆ ನಾವು ಚಾಲನೆ ಕೊಡೋಣ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಆಮೇಲೆ ತಾವೆಲ್ಲ ಕ್ರಿಕೆಟ್, ವಾಲಿಬಾಲ್, ಥ್ರೋಬಾಲ್ ಇಟ್ಕೊಂಡಿರಿ, ಸಾಂಸ್ಕೃತಿಕ ಚಟುವಟಿಕೆ, ಡಿಬೇಟ್ ಮತ್ತು ಎಸ್ಸೆ ಇಟ್ಕೊಂಡಿರಿ. ಡಿಬೇಟ್ ಮತ್ತು ಎಸ್ಸೆನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಧ್ಯಯನಕ್ಕೆ ಸೀಮಿತ ಆದಂಥದ್ದು ಇದು ಮಾಡ್ತಾ ಇದ್ದೀರಿ. ಒಂದು ಇನ್ನೊಂದು ಕ್ರಿಕೆಟ್ ಆಗಲಿ, ಕ್ರಿಕೆಟ್ ಬ್ಯಾಡ್ ಅಂದ್ರೆ ಜನ ಆಡ್ತಾರೆ, ಬಟ್ ನೀವು ಗರ್ಲ್ಸ್ ಕ್ರಿಕೆಟ್ ಇಟ್ಕೊಂಡಿರೋದು. ಆಮೇಲೆ ವಾಲಿಬಾಲ್, ಥ್ರೋಬಾಲ್ ನೈಸ್, ಬಟ್ ಖೋ ಖೋ, ಕಬಡ್ಡಿ ಸ್ವಲ್ಪ ಆಸಕ್ತಿ ಕೊಡ್ರಿ. ಕಬಡ್ಡಿ ಭಾಳ ಜನಪ್ರಿಯತೆ ಆಗ್ತಾ ಇದೆ, ಭಾಳ ಜನಪ್ರಿಯ ಅದು ಏಷ್ಯನ್ ಬಂದಿದೆ. ಆ್ಯಂಡ್ ಇಂಡಿಯನ್ ಸೋಲಿಸುವಂಥ ಕಬಡ್ಡಿ ಟೀಮ್ ಬೇರೆ ಬೇರೆ ಕಡೆ ಆಗ್ತಾ ಇದ್ದಾರೆ. ಆಮೇಲೆ ಒಂದು ಸಣ್ಣ ಇದನ್ನು ಹೇಳ್ತೇವೆ ನಾವು, ಯಾವ್ದು ಅಟ್ರಾಕ್ಟ್ ಮಾಡ್ತದೆ, ಯಾವ್ದು ಅಟ್ರಾಕ್ಟ್ ಮಾಡಲ್ಲ ಅಂತ ಹೇಳಿ. ಕ್ರಿಕೆಟು ಇಂಗ್ಲೆಂಡಾಗಿ ಹುಟ್ಟಿದೆ, ಇಂಗ್ಲೆಂಡಿಗೆ ಇನ್ನೂ ವರ್ಲ್ಡ್ ಕಪ್ ಕರೆದಿಲ್ಲ, ಲಾಸ್ಟ್ ಅಲ್ಲಿ ತನಕ ಇರಲಿಲ್ಲ. ಸೊ ನಾನು ಅಲ್ಲಿ ಇಂಗ್ಲೆಂಡಲ್ಲಿ ವಾಕ್ ಮಾಡ್ತಿರ್ಬೇಕಾದ್ರೆ ನಾವು ಫುಟ್ಬಾಲ್ ಬರ್ತಾ ಬೇರೆ ಆಡ್ತಿದ್ವಿ. ಆ ಫೋಟೋ ತೆಗೆದು ನಾನು ಕಳಿಸಿದ್ದೆ, ಕ್ರಿಕೆಟ್ ಹುಟ್ಟಿದ ನಾಡಿನ ಮಕ್ಕಳು ಅಂತ. ಅವ್ರು ಕ್ರಿಕೆಟೇ ಆಡ್ತಿರ್ಲಿಲ್ಲ. ಈಗ ಒಂದು ವಾಟ್ಸಪ್ನಲ್ಲಿ ಒಂದು ಜೋಕ್ ಬರ್ತಿದ್ದು ನೋಡ್ಬೋದು, ಜಪಾನ್ನವರು ನಮ್ಮ ಕೈಗೆ ಮೊಬೈಲ್ ಕೊಟ್ಟು ಮೊಬೈಲ್ನಾಗ ಆಡ್ತಾ ಇರ್ತಾರೆ, ಜಪಾನ್ ಮಕ್ಕಳು ಬೇರೆ ಆಟ ಆಡ್ತಾರೆ, ದೇಸಿ ಗೇಮ್ ಆಡ್ತಾ ಇದ್ದಾರೆ. ಯು ಕ್ಯಾನ್ ಡೌನ್ಲೋಡ್ ಇಟ್ ಆ್ಯಂಡ್ ಸಿ. ಅವರೆಲ್ಲ ಚಿನ್ನಿನ ಅಂಟು ಅಡ್ಡ ಹಿಡ್ಕೊಂಡು ಆಟ ಆಡಕತ್ತಾರೆ ಹೆಣ್ಣು ಗಂಡು ಹುಡುಗರು. ನಾವು ರೂರಲ್ನಲ್ಲಿ ಏನು ಆಟ ಆಡ್ತೀವಿ ಆಟ ಆಡ್ತಾ ಇದ್ದಾರೆ, ಸೈಕಲ್ ಆಡ್ತಾ ಇದ್ದಾರೆ, ಮತ್ತೊಂದು ಆಡ್ತಾ ಇದ್ದಾರೆ. ನಾವು ಮೊಬೈಲಲ್ಲಿ ಆಟ ಆಡ್ತಾ ಇದ್ದೀವಿ. ಸೊ ಎಸ್ಪೆಷಲಿ ಖೋ ಖೋದಂಥ ಎನರ್ಜೆಟಿಕ್ ಗೇಮು, ಭಾಳ ಎನರ್ಜೆಟಿಕ್ ಗೇಮು ತಾವು ಗೊತ್ತು, ಜಾಸ್ತಿ ಗೊತ್ತು. ಕಬಡ್ಡಿ ಹಿಂಗೆ ಪ್ರೋ ಕಬಡ್ಡಿ ಬಂದು ಭಾಳ ಪಾಪ್ಯುಲರ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಇದಕ್ಕೆ ಇವ್ನು ಯಾರು ಸೇರಿಸ್ಕೊತೀವಿ ಅಂತೇಳಿ ಭಾವಿಸಿ ಈಗ ಏನು ಯಾರ್ಯಾರು ವಿಜೇತರಾಗಿ ಅವರೆಲ್ಲ ಬಹುಮಾನ ಕೊಡಲಾಗುವುದು. ಸೊ ಅದಕ್ಕಿಂತ ಮುಂಚೆನೆ ಫಸ್ಟ್ ನಾನು ಭಾಗವಹಿಸಿದವರಿಗೆ ಅತ್ಯಂತ ಕೃತಜ್ಞತೆ ಸಲ್ಲಿಸ್ತೇನೆ. ಬಾಗಿನ ವಹಿಸಿಲ್ಲ ಯಾರು ವಿಜೇತ ಆಗ್ತಾರೆ, ಬಾಗಿನ ವಹಿಸಿಲ್ಲ ಅಂದ್ರೆ ಯಾರು ವಿಜೇತ ಆಗ್ತಾರೆ. ಸೊ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿದ್ದೀರಿ. ಅದ್ರಾಗ ಸರ್ ಹೇಳಿದ್ರು ಅವ್ರ ಭಾಗದಾಗ ಪ್ರತಿ ವರ್ಷ. ಸೊ ಹ್ಯಾಟ್ರಿಕ್ ಆಗಲಿ ಅಂತೇಳಿ ಶುಭಾಶಯ ಕೋರ್ಬೇಕು ಕೋರ್ಬಾರ್ದು ಗೊತ್ತಿಲ್ಲ. ಹ್ಯಾಟ್ರಿಕ್ ಆದ್ರೂ ಅಷ್ಟೇ ಆಗ್ಲಿಕ್ಕೂ ಅಷ್ಟೇ, ಹ್ಯಾಟ್ರಿಕ್ ಆಗಲಿ ಅಂತ ಅವ್ರಿಗೆ ಬಯಸ್ತೀನಿ. ಬೇರೆ ಡಿಪಾರ್ಟ್ಮೆಂಟ್ ವಿದ್ಯಾರ್ಥಿಗಳಿದ್ರೆ ಹ್ಯಾಟ್ರಿಕ್ ಮಾಡಿ ಕೊಡಬೇಡ್ರಿ ಅಂತ. ಕಾಂಪಿಟೇಷನ್ ಆಲ್ವೇಸ್ ಬೇಕು, ಬಟ್ ಭಾಳ ಸಂತೋಷ ಎರಡು ವರ್ಷ ಕಂಟಿನ್ಯೂಸ್ಲಿ ಮಾಡ್ಕೊಂಡಿದ್ದಾರೆ ಅಂತ ಜೋಕ್ಸ್ ಆಫ್ ಪಾರ್ಟ್. ಬಟ್ ಎಲ್ಲರೂ ನಮ್ಮ ವಿದ್ಯಾರ್ಥಿಗಳಿಗೆ. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಈ ಕಲ್ಚರ್ ಚೆನ್ನಾಗಿ ಇದೆ, ಮುಂದುವರಿಕೆ. ಆದಷ್ಟು ಶಾರ್ಟ್ ಡ್ಯೂರೇಷನಲ್ಲಿ ಪ್ರೋಗ್ರಾಮ್ಗಳು ಆಗಲಿ ಅನ್ನೋದು ನನ್ನ ಅಭಿಪ್ರಾಯ. ಮತ್ತೊಂದೆಲ್ಲರಿಗೂ ಒಂದಿಸಿ ಶುಭಾಶಯ ಕೋರಿ ಮತ್ತು ವಿಜೇತರಿಗೆ ನಾನು ಅತ್ಯಂತ ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಥ್ಯಾಂಕ್ ಯು. ವಾಲಿಬಾಲ್, ಕ್ರಿಕೆಟು, ಥ್ರೋಬಾಲ್ ಇಷ್ಟೇ ಮಾಡ್ತಾ ಇದ್ದೀರಿ. ಖೋ ಖೋ ಮತ್ತು ಕಬಡ್ಡಿ ಪುರುಷ ಮತ್ತು ಮಹಿಳೆಯರಿಗಾಗಿ ಬಹಳಷ್ಟು ಪ್ರಚಾರದಲ್ಲಿದೆ. ಮತ್ತು ಏಷ್ಯನ್ ಗೇಮ್ಸಲ್ಲಿ, ಕಾಮನ್ವೆಲ್ತ್ ಗೇಮ್ಸಲ್ಲಿ, ಒಲಿಂಪಿಕಲ್ಲೂ ಕೂಡ ನಮ್ಮ ದೇಶದ ಆಟಗಾರ್ತಿಯರು, ತಂಡ ಪುರುಷರು ಕೂಡ ಬಹಳಷ್ಟು ಒಂದು ಪ್ರಚಾರ ಮಾಡಿದ್ದಾರೆ. ಮುಂದೆ ಬರ್ತಕ್ಕಂಥ ನೆಕ್ಸ್ಟ್ ವಿಸಿ ಕಪ್ಪಲ್ಲೂ ಕೂಡ ಆ್ಯಡ್ ಮಾಡಿದ್ರಿ, ಸೇರಿಸ್ರಿ ಅಂತ ಹೇಳಿದ್ರಿ. ಸರ್ ಅವರ ಮಾತಿಗೆ ಮನೆ ಕೊಟ್ಟು ನೆಕ್ಸ್ಟ್ ಆಡ್ತಕ್ಕಂಥ ವಿಸಿ ಕಪ್ನಲ್ಲಿ ಕೂಡ ಈ ಒಂದು ಖೋ ಖೋ ಮತ್ತು ಕಬಡ್ಡಿ ಕೂಡ ನಾವು ಪಾರ್ಟಿಸಿಪೇಟ್ ಮಾಡಿಸಿ ಎಲ್ಲ ಕ್ರೀಡಾಪಟುಗಳು ಕೂಡ ಆಡಿಸಿ ಬಹುಮಾನ ವಿತರಣೆ ಮಾಡ್ತಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಷ್ಟಪಡ್ತೇನೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಅಂಗವಾಗಿ ನಡೆದಿರುವ ಕ್ರೀಡೆ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಮತ್ತು ಬಹುಮಾನ ವಿತರಣೆ ಕಾರ್ಯಕ್ರಮಕ್ಕೆ ಇದರಲ್ಲಿ ಸುಮಾರು 12 ದಿವಸಗಳವರೆಗೆ ದೈಹಿಕ ಶಿಕ್ಷಣ ವಿಭಾಗದಲ್ಲಿ ನಡೆಸಲಾಗಿತ್ತು. ಬೆಳಗ್ಗೆ 6:30ರಿಂದ 12:30 ತನಕ 8 ಅವರ್ಸ್ ಮ್ಯಾಚ್. ಪ್ರತಿ ತಂಡಕ್ಕೆ 8 ಓವರ್ಸ್ ಮ್ಯಾಚ್ ಕೊಟ್ಟಿದ್ದು. ಅದರಲ್ಲಿ ನಿರ್ಣಾಯಕರಾದಂಥ ಹೊರಗಡೆಯಿಂದ ನುರಿತ ಅಫಿಷಿಯಲ್ಸ್, ಅಂಪೈರ್ಸ್ ಅವ್ರಿಗೆ ಕರೆಸಿ ನಿಮ್ಮ ಮ್ಯಾಚನ್ನು ಆಯೋಜನೆ ಮಾಡಿದ್ದು. ಮತ್ತು ಆಯೋಜನೆ ಮಾಡಿದಂಥ ನಮ್ಮ ಸಂಶೋಧನಾ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷರು ಆನಂದ್ ಮೇತ್ರಿ ಅವರು, ಮತ್ತು ಚಂದ್ರಕಾಂತ್ ಅವರು, ಮತ್ತು ಹಿಂದೆ ಮಾಡತಕ್ಕಂಥ ನಮ್ಮ ಹೇಮಣ್ಣ ಅವರು ಇರ್ಬೋದು, ರವಿ ಅವರು ಇರ್ಬೋದು, ಅನೇಕ ಎಲ್ಲರೂ ಒಗ್ಗೂಡಿ ಈ ಒಂದು ಯಶಸ್ವಿಯಾಗಿ ದೈಹಿಕ ಶಿಕ್ಷಣದವರಾಗಿರ್ಬೋದು ಮತ್ತು ನಮ್ಮ ವಿಶ್ವವಿದ್ಯಾಲಯದ ಅಧಿಕಾರಿಗಳು ಏನು ಅಪ್ಪಣೆಯನ್ನು ಆರ್ಡರ್ ಕೊಟ್ಟರೆ ಅದ್ರ ಪ್ರಕಾರ ನಾವು ಯಾವುದೇ ತೊಂದರೆ ಇಲ್ಲ ಅದನ್ನು ಯಶಸ್ವಿಯಾಗಿ ಈ ಒಂದು ವಿಸಿ ಕಪ್ಪನ್ನು ನಡೆಸ್ಕೊಂಡು ಬಂದಿದ್ದು. ಅದರಲ್ಲಿ ಇವತ್ತು
ಬಹಳಷ್ಟು ಒಂದು ಸಂತೋಷ ಪಡೆದಂಥ ಘಟ್ಟ, ಒಂದು ವಿಶೇಷವಾದ ಘಟ್ಟ. ಪ್ರಥಮವಾಗಿ ಪಾರ್ಟಿಸಿಪೇಟ್ ಮಾಡಿದಂಥ ವಾಲಿಬಾಲ್ ಪುರುಷ ಪಾರ್ಟಿಸಿಪೇಟ್ ವಾಲಿಬಾಲ್ ಮೆನ್ನಲ್ಲಿ ಪುರುಷರು ವಿನ್ನರ್ಸ್ ಪ್ರಥಮ ಸ್ಥಾನ ಮತ್ತು ಮೊದಲನೇ ಸ್ಥಾನ ಪಡೆದಂಥ ತಂಡ, ದೈಹಿಕ ಶಿಕ್ಷಣ ವಿಭಾಗ ತಂಡದ ನಾಯಕರು ಮತ್ತು ಎಲ್ಲ ಆಟಗಾರರು ಬಂದು ನಮ್ಮ ಗೌರವಿತ ವಿದ್ಯೆಯ ಕೈಯಲ್ಲಿ ಈ ಕಪ್ಪನ್ನು ತಗೊಳ್ಬೇಕಾಗಿತ್ತು. ತಂಡದ ಎಲ್ಲ ಆಟಗಾರರು ವೇದಿಕೆ ಮೇಲೆ ಬರಬೇಕು. ಬಿಗ್ ಹ್ಯಾಂಡ್ ಟು ದೈಹಿಕ ಶಿಕ್ಷಣ ವಿಭಾಗ ಜೋರಾದ ಬರ್ಲಿ ಒಂದ್ ಸೆಕೆಂಡ್ ಜೋರಾದ ಚಪ್ಪಾಳೆ. ಜೋರಾದ ಚಪ್ಪಾಳೆ ಕ್ರೀಡಾಪಟುಗಳಿಗೆ. ಎರಡನೇ ಸ್ಥಾನ ಪಡೆದಂತ ಕನ್ನಡ ಅಧ್ಯಯನ ತಂಡಕ್ಕೆ ಪಾರಿತೋಷಕ ನೀಡುತ್ತಿದ್ದಾರೆ ಕುಲಪತಿಗಳು. ಕಪ್ಪುಡು ಬರ್ಲಿ ತಮ್ಮ ಪ್ರೀತಿಯ ಮತ್ತೊಮ್ಮೆ ಒಂದ್ ಸೆಕೆಂಡ್ ಜೋರಾದ ಚಪ್ಪಾಳೆ. ಗ್ಲೋಬಲಲ್ಲಿ ಎರಡನೇ ಸ್ಥಾನ ಪಡೆದಂತ ಸುಷ್ಮಾ ಜೀವಶಾಸ್ತ್ರ ವಿಭಾಗ ನಾಯಕಿ ಉಷಾ ಜೊತೆಲಿ ಎಲ್ಲ ತಂಡದ ಆಟಗಾರರು. ಗ್ಲೋಬಲ್ ನಲ್ಲಿ ಕಾಮರ್ಸ್ ಡಿಪಾರ್ಟ್ಮೆಂಟ್ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗಾಗಿ ಬರ್ಲಿ ತಮ್ಮ ಪ್ರೀತಿಯ ಜೋರಾದ ಚಪ್ಪಾಳೆ. ಒಂದ್ ಸೆಕೆಂಡ್ ಜೋರಾದ ಚಪ್ಪಾಳೆ. ಕಾಮರ್ಸ್ ಡಿಪಾರ್ಟ್ಮೆಂಟ್ ಎರಡನೇ ಸ್ಥಾನ ಪಡೆದಂತ ತಂಡ ಸೂಕ್ಷ್ಮ ಜೀವಶಾಸ್ತ್ರ ನಾಯಕಿಯ ಜೊತೆಗೆ ಎಲ್ಲ ತಂಡದ ಆಟಗಾರ್ತಿಯರು. ಕ್ರಿಕೆಟ್ ಫಾರ್ ಮೆನ್ ಕ್ರಿಕೆಟ್ ಪುರುಷರ ತಂಡ ಮೊದಲನೇ ಸ್ಥಾನ ಮತ್ತು ವಿನ್ನರ್ಸ್ ಆದಂಥ ತಂಡ ಅರ್ಥಶಾಸ್ತ್ರ ವಿಭಾಗ ತಂಡದ ನಾಯಕ ಮತ್ತು ಅವರ ಜೊತೆ ಕ್ರೀಡಾಪಟುಗಳು ಅದರ ಜೊತೆಯಲ್ಲಿ ಎಲ್ಲ ಸಹ ಆಟಗಾರರು ಕೂಡ Searching. S P P
ಬಹುಮಾನ ಪಡೆದಂತ ತಂಡ ರಾಜ್ಯಶಾಸ್ತ್ರ ವಿಭಾಗ. ವೇದಿಕೆ ಮೇಲೆ ಪ್ರಸ್ತುತಗೊಳ್ಳುತ್ತದೆ. ಅಫಿಷಿಯಲ್ ಅಂಡ್ ಮ್ಯಾನೇಜ್ಮೆಂಟ್ ಅವರಿಗೆ ಪ್ರತ್ಯೇಕವಾಗಿ ಒಂದು ವಿಶೇಷವಾದಂತ ಮೆಡಲ್ ಅನ್ನ ನಮ್ಮ ಗೌರವಾನ್ವಿತ ಕುಲಪತಿಗಳಿಂದ ಹಸ್ತಾಂತರವಾಗಿದೆ. ಒಂದೊಂದಾಗಿ ಹೆಸರು ಕರಿತೀನಿ, ಒಬ್ಬರು ಮೇಲೆ ಬರಬೇಕು. ಬಸವರಾಜ್ ಸಿಂಗ್ಗೆ ದೈಹಿಕ ಶಿಕ್ಷಣ ವಿಭಾಗ. ಸುಮಾರು 5 ವರ್ಷದಿಂದ ಒಳ್ಳೆಯ ಅಭಿನಯರಾಗಿ ಕ್ರಿಕೆಟ್ ಅಂಪೈರ್ ಮತ್ತು ಸ್ಕೋರಿಂಗ್ ಆಗಿರ್ಬೋದು, ಯಾವುದೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಮಾಡುವಂತ ಸಂಶೋಧನಾ ವಿದ್ಯಾರ್ಥಿ ಬಸವರಾಜ್ ಸಿಂಗ್ಗೆ. ಜೋರಾದ ಚಪ್ಪಾಳೆ ಬರಬೇಕು. ನೆಕ್ಸ್ಟ್ ಜಯಪ್ರಕಾಶ್. ಸಂಕೇತ್ ನಾಗವೇಣಿ. ಮತ್ತು ಥ್ರೋಬಾಲ್ ನಲ್ಲಿ ಅತ್ಯುತ್ತಮ ಪ್ರದರ್ಶನ ನೀಡಿರುವ ಪ್ರತ್ಯೇಕವಾದ ಆಟಗಾರರ ಹೆಸರು ಇಂತಿಯಾಗಿರುತ್ತದೆ. ವಾಲಿಬಾಲ್ ಬೆಸ್ಟ್ ಅಟ್ಯಾಕರ್, ಬೆಸ್ಟ್ ಸ್ಪೈಕರ್, ಬೆಸ್ಟ್ ಆಲ್ರೌಂಡರ್ ಇನ್ ವಾಲಿಬಾಲ್. ಯಾರಾದ್ರೂ ಬಂದು ಮನೆ ತಗೋಬೇಕು. ದೀಪಕ್ ಇತಿಹಾಸ ವಿಭಾಗ. ಬೆಸ್ಟ್ ಬ್ಯಾಟ್ಸ್ಮನ್ ಅಂಡ್ ಆಲ್ರೌಂಡರ್. ಬೆಸ್ಟ್ ಕಾಂಪಿಟೇಟಿವ್ ಅಂತ ನಮ್ಮ ಅಡವೀರ್ ಗೌಡ. ಸಂಶೋಧನಾ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷ ಆದಂತ ಆನಂದ್ ಮೇತ್ರಿ ಅವರು 15 ದಿವಸದಲ್ಲಿ ಬಹಳಷ್ಟು ಒಂದು ತಂಡವಾಗಿ ಮತ್ತು ಕೋಆರ್ಡಿನೇಟರ್ ಆಗಿ ಒಂದು ಚಾಂಪಿಯನ್ಶಿಪ್ ಅನ್ನು ಕೊಟ್ಟಿದ್ದಾರೆ. ಆನಂದ್ ಮೇತ್ರಿ ಅವರಿಗೊಂದು ಪಾರಿತೋಷಕ ಮತ್ತು ಬೆಸ್ಟ್ ಅವೇರ್ನೆಸ್ ಕಮಿಟಿ ಚಂದ್ರಕಾಂತ್ ಸಿಂಗೋಳಿ ವೇದಿಕೆ ಮೇಲೆ ಬರಬೇಕು. ಚಂದ್ರಕಾಂತ್ ಮೇಲೆ ಬರಬೇಕು ವೇದಿಕೆ ಮೇಲೆ ರಾಜಸ್ವಾಮಿ. ನೆಕ್ಸ್ಟ್ ಪ್ರವೀಣ್
ಮಹಿಳಾ ಆರ್ಗನೈಸರ್ ನಾಗಮ್ಮ ದೊಡ್ಡಮನೆ ಅವರಿಗೆ ವೇದಿಕೆ ಮೇಲೆ ಕುಲಪತಿಗಳಿಂದ ಮೆಡಲ್ ಅನ್ನ ಇಲ್ಲಿವರೆಗೆ ಸುಮಾರು ತಂಡದ ಎಲ್ಲ ಗೆದ್ದಂತ ತಂಡಗಳು ಮತ್ತು ಮೊದಲನೇ ಸ್ಥಾನ ಪಡೆದ ತಂಡ ಮತ್ತು ಎರಡನೇ ಸ್ಥಾನ ಅದೇ ರೀತಿಯಾಗಿ ತೃತೀಯ ಸ್ಥಾನ ಅಬ್ದುಲ್ ಅತೀಫ್. ಪ್ರಬಂಧ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಅಬ್ದುಲ್ ಅತೀಫ್. ಅವರಿಗೆ ಅತಿಥಿಗಳು ಪದಕವನ್ನು ವಿತರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. ಅಬ್ದುಲ್ ಅತೀಫ್ ಮತ್ತು ವಿಜಯಲಕ್ಷ್ಮಿ. ಧನ್ಯವಾದಗಳು. ಅದೇ ರೀತಿಯಾಗಿ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನ ಗೌರಿಪ್ರಿಯ ಸಸ್ಯಶಾಸ್ತ್ರ ವಿಭಾಗ. ಬನ್ನಿ ತಮ್ಮ ಪ್ರೀತಿಗೆ ಚಪ್ಪಾಳೆ. ಗೌರಿಪ್ರಿಯ ಸಸ್ಯಶಾಸ್ತ್ರ ವಿಭಾಗ ಚರ್ಚಾ ಸ್ಪರ್ಧೆಯಲ್ಲಿ ಪ್ರಥಮ ಸ್ಥಾನವನ್ನು ಪಡೆದುಕೊಂಡಿರುತ್ತಾರೆ. ಇವರಿಗೆ ಅತಿಥಿ ಗಣ್ಯರು ಪದಕವನ್ನು ನೀಡಿ ಸನ್ಮಾನಿಸಬೇಕಾಗಿ ಅದೇ ರೀತಿಯಾಗಿ ಚರ್ಚಾ ಸ್ಪರ್ಧೆಯಲ್ಲಿ ತೃತೀಯ ಸ್ಥಾನ ಪೂರ್ಣಿಮಾ ಮಲ್ಲಿಕ್. ದಯಮಾಡಿ ಸ್ನೇಹಿತರೆ ಯಾರು ಒಬ್ಬರು ಕಾರ್ಯಕ್ರಮ ಇದೆ, ದಯಮಾಡಿ ಸ್ನೇಹಿತರೆ ಆತ್ಮೀಯ ಸಹಪಾಠಿಗಳು ಯಾರು ಒಬ್ಬರು ಕಾರ್ಯಕ್ರಮ ಇದೆ. आपको पता है आपके प्रयागराज में एक खतरनाक डीजे है। ಮೂಡಿಬಂದಿದೆ. ಅದೇ ರೀತಿಯಾಗಿ ಕಾರ್ಯಕ್ರಮದ ಒಂದು ಕೊನೆಯ ಘಟ್ಟ ವಂದನಾರ್ಪಣೆ. ಈ ವಂದನಾರ್ಪಣೆ ಕಾರ್ಯಕ್ರಮವನ್ನ ಸಂಶೋಧನಾ ವಿದ್ಯಾರ್ಥಿ ಒಕ್ಕೂಟದ ಉಪಾಧ್ಯಕ್ಷರಾಗಿರ್ತಕ್ಕಂತಹ ಕೆಮ್ಮಣ್ಣ ಸರ್ ಅವರು ನೆರವೇರಿಸಿಕೊಡಬೇಕಾಗಿ ವಿನಂತಿ. ಮಾನ್ಯ ಕುಲಸಚಿವರಾಗಿದ್ದ ಗುರುವಿಸಿದ ಕಲಬುರಗಿ ಪ್ರೊಫೆಸರ್ ರಮೇಶ್ ನಿಣಕಲ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತರ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಮಾನ್ಯ ಕುಲಸಚಿವರು ಮಲಮುಖ ಕುಲಸಚಿವರಾಗಿರ್ತಕ್ಕಂಥ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ಡಾಕ್ಟರ್ ಎನ್ ಜಿ ಕಣ್ಣೂರ್ ಸರ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅನಂತರ ಧನ್ಯವಾದಗಳನ್ನ ಅರ್ಪಿಸುತ್ತಿದ್ದೇನೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಧ್ಯಯನ ಮತ್ತು ಸಂಶೋಧನಾ ಸಂಸ್ಥೆ ಗುಲ್ಬರ್ಗ ವಿಶ್ವವಿದ್ಯಾಲಯ ಕಲಬುರಗಿ ನಿರ್ದೇಶಕರಾಗಿರ್ತಕ್ಕಂಥ ಪ್ರೊಫೆಸರ್ ಚಂದ್ರಕಾಂತ್ ಯಾದವ್ ಸರ್ ಅವರಿಗೆ ನಾನು ಮತ್ತು ಈ ವೇದಿಕೆ ಪರವಾಗಿ ಮತ್ತು ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ ಕ್ರೀಡಾಕೂಟದ ಆಟೋಟ ಲೋಕದ ಪ್ರಾಂಶುಪಾಲರು ಎಂದು ಪ್ರಸಿದ್ಧರಾಗಿರ್ತಕ್ಕಂಥ ಡಾಕ್ಟರ್ ಎಚ್ ಎಸ್ ಜಂಗೆ ಸರ್ ಅವರಿಗೆ ಸಂಯೋಜಕರಾಗಿರ್ತಕ್ಕಂಥ ಶಿಕ್ಷಣ ವಿಭಾಗ ಇವರಿಗೂ ಸಹಿತ ನಮ್ಮೆಲ್ಲರ ಪರವಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇನೆ. ಅದೇ ರೀತಿಯಾಗಿ ಸಂಶೋಧನಾ ವಿದ್ಯಾರ್ಥಿಗಳ ಒಕ್ಕೂಟದ ಅಧ್ಯಕ್ಷ ಮತ್ತು ಸ್ನಾತಕೋತ್ತರ ಒಕ್ಕೂಟದ ಅಧ್ಯಕ್ಷರಾಗಿದ್ದಂತ ಇವರಿಬ್ಬರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಅದೇ ಕಾರ್ಯಕ್ರಮಕ್ಕೆ ಕಾರ್ಯಾಚರಣೆಗೆ ಸಮೀಕ್ಷಿಸಿ ಎಲ್ಲರೂ ಆಗಮಿಸಿದಂತ ತಮ್ಮೆಲ್ಲರಿಗೂ ಮತ್ತೊಮ್ಮೆ